ಗೌರವ್ ಶೆಟ್ಟಿ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಯೂಟ್ಯೂಬಲ್ಲಿ ಸಾಕಷ್ಟು ನಗಿಸುವಂತಹ ವಿಡಿಯೋ. ಲೊಕೇಶನ್ ಕಳಿಸಿದ್ನಲ್ಲ, ಯಾವ ಲೊಕೇಶನ್ ಹೇಳ? ಲೊಕೇಶನ್ ಅಲ್ಲ, ಲೊಕೇಶನ್. ಅವಕಾಶಕ್ಕೋಸ್ಕರ ಯಾವತ್ತಾದ್ರೂ ಅಂಗಲಾಚಿದ್ದುಂಟ? ಒಂದ್ 2 ವರ್ಷ ಅವಕಾಶಕ್ಕೋಸ್ಕರ ಓಡಾಡ್ತಾ ಇದ್ವಿ ನಾವು. ಅವತ್ತು ಸುಮಾರು ಇಲ್ಲ ಅಂದ್ರೆ ಒಂದು 100 ಆಡಿಷನ್ ಮೇಲೆ ಅಟೆಂಡ್ ಮಾಡ್ಬಿಟ್ಟಿದೀವಿ. ನಮ್ಗೊಂದು ಬೇಜಾರಾಗೋದಂದ್ರೆ ಅವತ್ತು ಎಷ್ಟು ಆಡಿಷನ್ ಅಟೆಂಡ್ ಮಾಡಿದೀವೋ ಇವತ್ತಿನವರೆಗೂ ಒಂದು ಟೀಮು ಸಿನಿಮಾ ಪೋಸ್ಟರ್ ಸಮೇತ ರಿಲೀಸ್ ಮಾಡಿದ್ವಿ. ಮನೆಯವರ ಸಪೋರ್ಟ್ ಹೆಂಗಿದೆ ಈಗ ನಿಮ್ಗೆ? ಅಂದ್ರೆ ಮುಂಚೆ ಯಾವ ಕಂಪ್ನಿ ಕೆಲಸ ಮಾಡ್ತಾ ಇದೀವಿ, ಎಷ್ಟು ಸಂಬಳ, ಈ ತರ ಕೇಳ್ತಾ ಇದ್ವಿ. ಇವಾಗ ಹೋದ್ರೆ ನೆಕ್ಸ್ಟ್ ಪಿಕ್ಚರ್ ಯಾವುದು ಅಂತ ಕೇಳ್ತಾರಲ್ಲ, ಇದು ಬೇಕಾಗಿದೆ. ಚಿನ್ನ ತಗೋಬೇಕು. ಚಿನ್ನನ ಅನ್ನ ಅನ್ಕೊಂಡ್ಬಿಟ್ಟಿದ್ಯಾ ಜ್ಯೋತಿಕಾ? ಯಾವಾಗಂದ್ರೆ ಅವಾಗ ಕೇಳ್ತೀಯಾ? ಒಂದಷ್ಟು ಜನ ಹುಡುಗಿರು ಕೂಡ ನಿಮ್ ಫಾಲೋವರ್ಸ್ ಇದ್ದಾರೆ. ಸೊ ಎಷ್ಟು ಪ್ರಪೋಸಲ್ಸ್ ಬಂದಿದೆ? ನಿಜವಾಗ್ಲೂ ಇದುವರೆಗೂ ಯಾವುದೇ ತರ ಪ್ರಪೋಸಲ್ಸ್ ಎಲ್ಲ ಏನೂ ಬಂದಿಲ್ಲ. ಬಟ್ ನಮ್ಗೆಲ್ಲ ಏನಕ್ಕೆ ಬರಲ್ಲ ಹೇಳಿದ್ರೆ ಎಲ್ಲಿ ಮರ್ಯಾದೆ ಹೋಯ್ತದ ಅಂತ ಹೇಳಕ್ ಹೋಗಲ್ಲ. ರೀಸೆಂಟ್ ಆಗಿ ಯಾರ ಮೇಲೆ ಕ್ರಶ್ ಆಗಿದೆ ಅಂತ? ನನಗೆ ರುಕ್ಮಿಣಿ ವಸಂತ್ ಅವ್ರ ಮೇಲೆ ಆಗಿದೆ. ಆಮೇಲೆ ಡೆವಿಲ್ ಪಿಕ್ಚರ್ ಅಲ್ಲಿ ರೈ ಅವ್ರ ಮೇಲೆ ಆಗಿದೆ. ಟಾಕ್ಸಿಕ್ ಟೀಸರ್ ನೋಡಿದ್ರ? ಅಯ್ಯೋ ಸರ್, ಮೈಂಡ್ ಬ್ಲೋಯಿಂಗ್ ಅದು. ಯಶ್ ಅವ್ರ ಜೊತೆ ಒಬ್ರು ಅಮೆರಿಕನ್ ಮಾಡೆಲ್ ಒಬ್ರು ಆಕ್ಟ್ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಶ್ ಆಗಿದೆ. ಅವ್ರ ಫೇಸೇ ಅಷ್ಟ ಕಾಣ. ಸೊ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಂಗೆನೆ ಸಿನಿಮಾ ಸೆಟ್ ಅಲ್ಲೂ ಇರ್ತಿದ್ರ ಅಂತ? ಅವ್ರ ಆಟ ಅನ್ನೋದಕ್ಕಿಂತ ಅವ್ರ ಮಾತೆ ಒಂಥರ ಮಜಾ. ಗೌರವ್ ಶೆಟ್ಟಿ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಯೂಟ್ಯೂಬಲ್ಲಿ ಸಾಕಷ್ಟು ನಗಿಸುವಂತಹ ವಿಡಿಯೋಗಳು. ಈಗಾಗಲೇ ಸ್ಮಾಲ್ ಸ್ಕ್ರೀನಲ್ಲಿ ಆಗಿರ್ಬೋದು, ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ತಮ್ಮದೇ ಆದಂತಹ ವಿಭಿನ್ನ ಚಾಪುವನ್ನು ಮೂಡಿಸಿದಂತಹ ಇವರು ಈಗ ಬ್ಯಾಕ್ ಟು ಬ್ಯಾಕ್ ಬೆಳ್ಳಿ ಪರದೆಯಲ್ಲಿ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅದೇ ರೀತಿ ಈಗ ಗಿಲ್ಲಿ ನಟ ಅದರ ಜೊತೆಗೆ ಅವರೊಟ್ಟಿಗೆ ಒಂದು ಟಕಾಫರನ್ನು ಕೊಡೋದಕ್ಕೆ ಸೂಪರ್ ಹಿಟ್ ಸೇರಿದಂತೆ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗಿರುತ್ತೆ. ಸೊ ಅಕಸ್ಮಾತಾಗಲ್ಲ ಬೇಕು ಅಂತಲೇ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಗೌರವ್ ಶೆಟ್ಟಿ ಅವರು. ಮಾತುಕತೆಗೆ ಸಿಕ್ಕಿದ್ದಾರೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸೊ ಅವ್ರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ, ಯಾವ್ಯಾವ ಸಿನಿಮಾಗಳಲ್ಲಿ ಅವರ ಒಂದು ನಟನೆ ಮೂಡ್ ಬರ್ತಾ ಇದೆ, ಒಂದಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಬ್ರದರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸ್ಮಾಲ್ ಸ್ಕ್ರೀನಲ್ಲಂತೂ ಆಟ ಆಡಿದ್ದಾಯಿತು, ಈಗ ಬಿಗ್ ಸ್ಕ್ರೀನ್ಗೂ ಎಂಟ್ರಿ ಕೊಟ್ಟಿದ್ದೀರಾ. ಬಿಗ್ ಸ್ಕ್ರೀನಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಆಗಿದ್ದೀರಾ, ಹೆಂಗೆ ಅನ್ನಿಸ್ತಿದೆ ಲೈಫು ಅಂತ? ಖುಷಿ ಆಗ್ತಾ ಇದೆ. ಅಂದರೆ ಸ್ಮಾಲ್ ಸ್ಕ್ರೀನಲ್ಲಿ ಏನು ಮಾಡ್ತಾ ಇದ್ವಿ ಅದು ಮಾಡ್ತಾ ಇದ್ದಿದ್ದೆ ಬಿಗ್ ಸ್ಕ್ರೀನಲ್ಲಿ ಕೆಲಸ ಮಾಡಬೇಕು ಅಂತ. ಸೊ ಅದರಿಂದ ಇವಾಗ ಸಿಗ್ತಾ ಇದೆ, ಅದು ಖುಷಿ ಇದೆ. ಓಕೆ, ಈಗ ಗಿಲ್ಲಿ ನಟ ಅವರು ಮತ್ತು ನೀವು ಈಗಾಗಲೇ ಟೀಸರ್ ಮೂಲಕ ಸಾಕಷ್ಟು ಸೌಂಡ್ ಮಾಡ್ತಿದೆ, ಸೂಪರ್ ಹಿಟ್ ಸಿನಿಮಾ. ಸೊ ಹೆಂಗೆ ಅನ್ನಿಸ್ತಿದೆ? ಇನ್ನೇನು ರಿಲೀಸ್ಗೆ ಫೆಬ್ರವರಿ 6th ಅಲ್ಲ? ಫೆಬ್ರವರಿ 13th, ಒಂದು ವಾರ ಮುಂಚೆನೇ ಹೇಳಿದ್ದೀನಿ ನನಗೆ. ಯಾಕೋ ನಂಗೆ ಸ್ವಲ್ಪ ಅದು ಕ್ವಶನ್ ಮಾರ್ಕಾಗಿ ಕಾಡ್ತಾ ಇದೆ. ಸೊ ಫೆಬ್ರವರಿ 13ಕ್ಕೆ ರಿಲೀಸ್ ಆಗ್ತಾ ಇದೆ. ಹೆಂಗಿದೆ ಪ್ರಿಪ್ರೇಷನ್ಸ್ ಎಲ್ಲನೂ ಅಂತ? ಚೆನ್ನಾಗಿದೆ ಸರ್. ನೆನ್ನೆನೂ ಒಂದು ಆ್ಯಕ್ಚುಲಿ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ಅಂತ ನಮ್ಮ ಟೀಮ್ ಅವರೆಲ್ಲ ಸೇರಿ ಒಂದು ಮೃತ್ಯುಂಜಯ ಹೋಮ ಮಾಡಿಸಿದ್ವಿ. ಹಂಗೆ ಗಿಲ್ಲಿಯವರು ಗೆದ್ದು ಬರಲಿ ಅಂತ ಒಂದು ಪೂಜೆನೂ ಮಾಡಿಸಿದ್ದಾರೆ ಟೀಮ್ ಅವರೆಲ್ಲ. ನಾವೆಲ್ಲ ಹೋಗಿ ಜಾಯ್ನ್ ಆಗಿದ್ವಿ. ಸೊ ಇನ್ಮೇಲಿಂದ ಪ್ರಮೋಷನ್ಗಳು ಸ್ಟಾರ್ಟ್ ಆಗುತ್ತೆ. ಗಿಲ್ಲಿಯವರು ಆಚೆ ಬಂದಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿ ಆಮೇಲೆ ಎಲ್ಲ ಕಡೆ ಪ್ರಮೋಷನ್ ಹೋಗಿ ಸೊ ಸಿನಿಮಾ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಟೀಸರ್ ಮೂಲಕ ಅಂತೂ ಇಬ್ಬರ ಮಾತಿನ ಚಕಮಕಿ, ವಾಗ್ವಾದ ಆಗಿರ್ಬೋದು, ಜುಗಲ್ಬಂದಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡಿದೆ. ಬಿಕಾಸ್ ನಾವು ಕೂಡ ಟೀಸರ್ ರಿಲೀಸ್ನ ಟೈಮಲ್ಲಿ ಇದ್ವಿ. ಸೊ ಸಿನಿಮಾದಲ್ಲಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು, ಎಷ್ಟರ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಸರ್ ಟೀಸರಲ್ಲಿ ನೋಡಿರೋದು ನೀವು 1% ಅಷ್ಟೇ. ಅಂದರೆ ಪ್ರತಿಯೊಂದು ಡೈಲಾಗು ಕೂಡ, ಪ್ರತಿಯೊಂದು ಮಾತು ಕೂಡ ನಾರ್ಮಲ್ ಮಾತಾಗಿರಲ್ಲ ಆ ಸಿನಿಮಾದಲ್ಲಿ. ಒಂದು ಡೈಲಾಗ್ ಆಗಿರುತ್ತೆ, ಅಥವಾ ಒಂದು ಪಂಚ್ ಆಗಿರುತ್ತೆ, ಅಥವಾ ಒಂದು ರಿಯಾಕ್ಷನ್ ಆಗಿರುತ್ತೆ, ಅಥವಾ ಕೆಲವೊಂದು ಕಾಮಿಡಿ ಆಗಿರುತ್ತೆ. ಈ ಥರನೇ ಹೋಗುತ್ತೆ ಸಿನಿಮಾ. ಒಂದು ನಾರ್ಮಲಾಗಿ ಆಡು ಭಾಷೆಯಲ್ಲಿ ಹಿಂಗೆ ಕೂತ್ಕೊಂಡು ಹೋಗೋ ಬಾರೋ ಈ ಥರ ಒಂದು ಸಂಭಾಷಣೆ ಇರುವಂಥ ಸಿನಿಮಾ ಅಲ್ವೇ ಅಲ್ಲ ಅದು. ಸೊ ಆ ಥರ ವಿಜಯನ್ ಸರ್ ಮಾಡೇ ಇಲ್ಲ. ಅದ್ಭುತವಾಗಿ ಪ್ರತಿಯೊಂದು ಡೈಲಾಗು ಕೂಡ ಪಂಚ್ ಆಗಬೇಕು, ಪ್ರತಿಯೊಂದು ಮಾತು ಕೂಡ ನಿಮ್ಗೆ ನಗು ತರಿಸ್ಬೇಕು ಅನ್ನೋಂಥ ಸಿನಿಮಾ ಅದು. ಈಗ ಬಿಗ್ ಬಾಸ್ ಅಂತೂ ನೋಡಿದ್ದಾಯಿತು, ನೋಡ್ತಾನೆ ಇರ್ತೀರಾ ಕೂಡ. ಸೊ ಗಿಲ್ಲಿ ನಟ ಅವರು ಬಿಗ್ ಬಾಸಲ್ಲಿ ಇದ್ದಂಗೆ ಸಿನಿಮಾ ಸೆಟ್ಟಲ್ಲೂ ಇರ್ತಿದ್ರಾ ಅಂತ? ಎಷ್ಟು ವರ್ಷಗಳ ಹಿಂದೆ ನಿಮ್ಮ ಪರಿಚಯ ಗಿಲ್ಲಿ ಅವರು? ಸರ್ ಗಿಲ್ಲಿ ಅವರು ನನಗೆ ಸೂಪರ್ ಹಿಟ್ ಸಿನಿಮಾಯಿಂದನೇ ಪರಿಚಯ ಆಗಿದ್ದು ಆ್ಯಕ್ಚುಲಿ. ಬಟ್ ಒಂದು 30-40 ದಿನ ಒಡನಾಟ ಇಟ್ಕೊಂಡು ಸೊ ಅವರು ಮನೆ ಶಿಫ್ಟ್ ಮಾಡಬೇಕಾಗಿರ್ಬೋದು, ಅದಾದಮೇಲೂ ಜೊತೇಲಿ ಪರ್ಸ್ನಲ್ಲಾಗಿ ಜೊತೇಲಿ ಓಡಾಡಿಕೊಂಡು ಆಮೇಲೆ ಔಟ್ಡೋರೆಲ್ಲ ಶೂಟಿಂಗ್ ಹೋಗಿದ್ವಲ್ಲ, ತುಂಬಾ ಆತ್ಮೀಯತೆ ಅವ್ರ ಜೊತೆ ಇತ್ತು ನನಗೆ. ಅವರು ಅಂದರೆ ಈಗ ಅವರೆಲ್ಲ ಫೇಮಸ್ ಆಗಿರೋದು ಗೊತ್ತಾಗ್ತಾ ಇರೋದು ಅವ್ರಿಗೆ, ಜನಗಳಿಗೆ. ಬಟ್ ಮುಂಚೆನೇ ಅವರು ಹೆವಿ ಫೇಮಸ್ಸು. ಯಾಕೆಂದರೆ ನಾವು ಔಟ್ಡೋರ್ ಶೂಟಿಂಗ್ ಎಲ್ಲ ಹೋಗ್ತಾ ಇದ್ವಲ್ವಾ. ಸೊ ನಾವು ಕಾರವಾರ ಆಲ್ಮೋಸ್ಟ್ ಸೂಪರ್ ಹಿಟ್ ಪಿಕ್ಚರಲ್ಲಿ ಇಡೀ ಕರ್ನಾಟಕ ಒಂದು ರೌಂಡ್ ಬಂದುಬಿಟ್ಟಿದ್ದೀವಿ ನಾವು. ಪ್ರತಿಯೊಂದು ಕಡೆ ಹಳ್ಳಿಲಿ ಮೂಲೆ ಕಡೆ ಎಲ್ಲೋ ಒಂದು ಕಡೆ ಸಂದಿಲಿ ಹೋಗ್ಬಿಟ್ಟು ನಮಗೆ ಲೊಕೇಶನ್ ಚೆನ್ನಾಗಿದೆ ಅಂತ ಶೂಟ್ ಮಾಡ್ತಾ ಇರ್ತೀವಿ. ಗಿಲ್ಲಿ ಅವ್ರನ್ನ ನೋಡಿದ್ರೆ
ಹಿಂಗೆ ಕಾರ್ ಹೋಗ್ಬಿಟ್ಟು ರಿಟರ್ನ್ ವಾಪಸ್ ಬರೋಷ್ಟ್ರಲ್ಲಿ ಆಲ್ರೆಡಿ ಜನ ಸೇರಿಬಿಟ್ರು, ಗಿಲ್ಲಿ ಅಣ್ಣ ಬಂದರು. ಮಕ್ಕಳುಗಳು ಗಿಲ್ಲಿ ಅಣ್ಣ ಅಂತ. ಅಂದರೆ ಜಿ ಕನ್ನಡ ಅಲ್ಲಿ ಅವ್ರದ್ದು ಪ್ರಾಪರ್ಟಿ ಕಾಮಿಡಿ ಇತ್ತಲ್ಲ, ಆಲ್ರೆಡಿ ತುಂಬ ರೀಚ್ ಆಗಿತ್ತು. ಸೊ ಆಗ್ಲಿಂದ ಅವರು ಸೆಟ್ ಆಫ್ ಆಡಿಯನ್ಸ್ನ ಕಂಬೈನ್ ಮಾಡಿ ಬಂದಿದ್ರು. ಸೊ ಬಿಗ್ ಬಾಸಲ್ಲಿ ಅವರ ಒಂದು ನೈಜವಾಗಿ ಮಾಡ್ತಾ ಇರೋಂಥ ಕಾಮಿಡಿಗಳು ಇಷ್ಟ ಆಗಿ ಇಷ್ಟು ಜನ ಸೆಟ್ ಆಫ್ ಆಡಿಯನ್ಸ್ ಇದ್ರಲ್ಲ, ಇಷ್ಟು ಜನ ಫ್ಯಾನ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ. ಹೆಂಗೆ ಅನ್ನಿಸ್ತಿದೆ ನೀವು ಬಿಗ್ ಬಾಸಲ್ಲಿ ಗಿಲ್ಲಿ ಅವರ ಆಟವನ್ನು ನೋಡ್ತಿರ್ಬೇಕಾದ್ರೆ? ಬಿಕಾಸ್ ಯಾಕಂತಂದರೆ ನಿಮ್ಗೆ ಅಲ್ಲಿ ಔಟ್ಡೋರ್ ಶೂಟ್ಸ್ ಎಲ್ಲ ಹೋದಾಗ ಜನ ಮುತ್ಕೊಳ್ಳೋವಂಥದ್ದಾಗಿರ್ಬೋದು, ಅವರ ಅಭಿಮಾನಿಗಳಿಂದ ಮಾತಾಡಿಸುವಂಥ ಪ್ರಯತ್ನ ಆಗಿರ್ಬೋದು, ಎಲ್ಲನೂ ಮಾಡ್ತಿದ್ರು. ಸೊ ಈಗ ಅದೇ ಗಿಲ್ಲಿ ನಟರ ಅವರನ್ನು ಬಿಗ್ ಬಾಸ್ ಅಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ನೋಡುವಂಥದ್ದು ಖುಷಿ ವಿಚಾರ. ಅದರೊಟ್ಟಿಗೆ ಅವರ ಆಟವನ್ನು ಯಾವ ರೀತಿ ನೋಡಿ ಎಂಜಾಯ್ ಮಾಡ್ತಿದ್ದೀರಾ ನಿಮಗೆ? ಸರ್, ಅವ್ರ ಆಟ ಅನ್ನೋದಕ್ಕಿಂತ ಅವ್ರ ಮಾತೇ ಒಂಥರ ಮಜಾ. ಅಂದರೆ ಈಗ ಸೆಟ್ಟಲ್ಲೂ ನಾವು ಏನಾದರೂ ನಾರ್ಮಲ್ಲಾಗಿ ಬೇರೆಯವ್ರಿಗೆ ಅಥವಾ ಹೀರೋಯಿನ್ ಆಗಿರ್ಬೋದು, ಬೇರೆ ಕಲಾವಿದರುಗಳು ಬರ್ತಾ ಇದ್ರಲ್ಲ, ಇವರು ಅವ್ರಿಗೆ ಮಾತಾಡ್ತಿದ್ದಿರ್ಬೋದು, ಕಾಲು ಎಳೆಯೋದಾಗಿರ್ಬೋದು, ಎಲ್ಲರಿಗೂ ಮಜಾ ಸಿಗ್ತಾಯಿತ್ತು, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಅದನ್ನು ನಾವು ಮುಂಚೆಯಿಂದನೂ ಅಭ್ಯಾಸ. ಈಗ ಬಿಗ್ ಬಾಸ್ ಮನೇಲಿ ಏನು 3 ತಿಂಗಳು ಅವ್ರು ಎಂಜಾಯ್ ಮಾಡಿದಾರಲ್ಲ, ನಾವು ಶೂಟಿಂಗ್ ಸೆಟ್ಟಲ್ಲಿ ಎಂಜಾಯ್ ಮಾಡಿದ್ದೀವಿ ಅದನ್ನು. ಸೊ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ. ಆಟದಕ್ಕಿಂತ ಚೆನ್ನಾಗಿ ಜನನ ಮನಸ್ಸಿಗೆ ಗೆಲ್ತಾ ಇದ್ದಾರೆ. ಅಂದರೆ ಜನಕ್ಕೆ ಏನು ಬೇಕು ಅದನ್ನು ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಅನ್ನೋದೊಂದು ಎಂಟರ್ಟೈನ್ಮೆಂಟ್ ಶೋ. ಜನಕ್ಕೆ ಏನು ಬೇಕು ಮನೋರಂಜನೆ, ಅದನ್ನು 100% ತಪ್ಪದೇನೆ ಮಾಡ್ತಾ ಇದ್ದಾರೆ ಅವರು. ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ಏನು ಹೇಳ್ತೀರಾ ಅಂತ? ಟ್ರಯಾಂಗಲ್ ಲವ್ ಸ್ಟೋರಿ ಗೊತ್ತಿಲ್ಲ ಸರ್. ಅದು ಏಕೆಂದರೆ ಅಲ್ಲಿ ಒಳಗಡೆ ಏನು ನಡೀತಾ ಇರುತ್ತೋ ಅದನ್ನು ನಮ್ಗೆ ಎಷ್ಟು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೋ ಅದ್ರ ಮೇಲೆ ನಾವು ಜಡ್ಜ್ ಮಾಡಿಬಿಡ್ತಾ ಇದ್ದೀವಿ. ಬಟ್ ಒಳಗಡೆ ಎಷ್ಟು ನಡೀತಾ ಇದೆ, ಏನು ನಡೀತಾ ಇದೆ ಅದು ನಮಗೆ ಗೊತ್ತಿಲ್ವಲ್ಲ. ಸೊ ಹಂಗಾಗಿ ನಮ್ಗೆ ಜಡ್ಜ್ಮೆಂಟ್ ಆಚೆ ಬಂದಮೇಲೆ ಅವ್ರು ಹೆಂಗಿರ್ತಾರೆ ಅದ್ರ ಮೇಲೆ ನಮಗೆ ಗೊತ್ತಾಗುತ್ತೆ, ಇದು ಯಾವ ಟ್ರಯಾಂಗಲ್ ಲವ್ ಸ್ಟೋರಿನಾ ಅಥವಾ 2 ಏನಾ ಸಿಂಗಲ್ಲ ಅಂತ ಆಚೆ ಬಂದಮೇಲೆ ಗೊತ್ತಾಗುತ್ತೆ. ಈಗ ಪ್ರತಿದಿನ ಬಿಗ್ ಬಾಸ್ ಅಂತೂ ನೋಡ್ತಾ ಇದ್ರಲ್ಲ ಸರ್? ಟೈಮ್ ಸಿಕ್ಕಾಗೆಲ್ಲ ನೋಡ್ತಾ ಇರ್ತೀನಿ ಸರ್. ಶೂಟ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ, ಆಮೇಲೆ ಸಿನಿಮಾಗಳು ರಿಲೀಸ್ ಇದ್ದಾವೆ, ಪ್ರಮೋಷನ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಹಂಗಾಗಿ ಫ್ರೀ ಇದ್ದಾಗ ಅಥವಾ ಫೋನಲ್ಲೆಲ್ಲ ನೋಡ್ತಾ ಇರ್ತೀನಿ. ಈಗ ಗಿಲ್ಲಿಯವರು ಕಾವ್ಯ ಹಿಂದೆ ಕಾವು ಅಂತ ಹೋಗ್ತಾ ಇದ್ದಾರೆ. ಬಟ್ ರಕ್ಷಿತಾ ಅವರು ಗಿಲ್ಲಿ ಥರನೇ ಹುಡುಗ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಈ ಟ್ರಯಾಂಗಲ್ ಲವ್ ಸ್ಟೋರಿ ಆಗಾಗ ನೋಡ್ತಿರ್ಬೇಕಾದ್ರೆ ಅನಿಸಿದ್ರು ಹೆಂಗೆ ಮಜಾ ಕೊಡ್ತಿದೆ ಅಂತ. ಆ್ಯಕ್ಚುಲಿ ಮೊನ್ನೆ ಒಂದು ಟ್ರೋಲ್ ನೋಡಿದೆ ನಾನು. ಅದು ತುಂಬ ಅರ್ಥಪೂರ್ಣವಾಗಿ ಇತ್ತು. ನಾವು ಇಷ್ಟಪಡೋರಿಂದ ಹೋಗೋ ಬದಲು ನಮ್ಮನ್ನು ಇಷ್ಟಪಡೋರ ಜೊತೆ ನಾವಿದ್ದಾಗ ಚೆನ್ನಾಗಿರುತ್ತೆ ಜೀವನ ಅನ್ನೋದನ್ನ ಇವ್ರು 3 ಜನನ ಕಂಪೇರ್ ಮಾಡಿಬಿಟ್ಟು ಒಂದು ಟ್ರೋಲ್ ಮಾಡಿದರು. ಹೌದಲ್ವಾ ಅಂತ ಅನಿಸ್ತು. ಬಟ್ ಅವ್ರವ್ರ ಇಷ್ಟ ಅಲ್ವಾ ಅದು. ರಕ್ಷಿತಾ ಅವ್ರೂ ಅವ್ರಿಗೆ ಗಿಲ್ಲಿಯವ್ರ ಮೇಲೆ ಒಲವಾಗಿರ್ಬೋದು, ಬಟ್ ಅದೇ 100%. ಯಾಕೆಂದರೆ ಆಚೆ ಬಂದ ಮೇಲೆ ಗೊತ್ತಾಗುತ್ತೆ ಏನು ಅವ್ರದ್ದೇ. ಏಕೆಂದರೆ ಅವ್ರವ್ರದ್ದೇ ಸಪ್ರೇಟ್ ಲೈಫ್ಗಳಿರ್ತವೆ. ಆಚೆ ಬಂದಮೇಲೆ ಅವ್ರವ್ರದ್ದೇ ಜೀವನಗಳಿರ್ತವೆ. ನಾವು ಇವಾಗ ಅಲ್ಲೇನೋ ಅವ್ರಿಗೆ ಬೇರೆ ದಾರಿ ಇಲ್ಲ. ಅವ್ರ ಕಾಲು ಇವ್ರು ಹೇಳ್ಕೊಬೇಕು, ಇವ್ರ ಕಾಲು ಅವ್ರು ಹೇಳ್ಕೊಬೇಕು. ಆಚೆ ಬಂದಮೇಲೆ ಅವ್ರದ್ದೇ ಆದಂಥ ಜೀವನ ತುಂಬ ವೇಗಳಿರ್ತವೆ. ಸೊ ಅವಾಗ ಹೆಂಗಿರುತ್ತೆ ಅವ್ರ ಜೀವನ, ಅವ್ರ ಜೊತೇಲಿ ಯಾವ ಥರ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅದು. ಈಗ ಗಿಲ್ಲಿಯವರು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆಯಿಂದನೂ ನಿಮಗೆ ಪರಿಚಯ ಅಂತ ಸಾಕಷ್ಟು ಒಂದು 40-50 ಡೇಸ್ ಅವ್ರ ಜೊತೆ ನೀವು ಟೈಮನ್ನು ಸ್ಪೆಂಡ್ ಮಾಡ್ತಿರ್ತದೆ. ಸೊ ಅಲ್ಲೆಲ್ಲನೂ ಅವರ ಕಷ್ಟದ ದಿನಗಳು, ಸ್ಟ್ರಗ್ಲಿಂಗ್ ಡೇಸ್ ಬಗ್ಗೆ. ಬಿಕಾಸ್ ಯಾಕಂತಂದರೆ ಈಗ ನೀವಾಗಿರ್ಬೋದು, ಅವರಾಗಿರ್ಬೋದು, ಅಪ್ಕಮಿಂಗ್ ಒಂದು ಆರ್ಟಿಸ್ಟ್ಗಳಾಗಿರ್ಬೋದು, ಅಥವಾ ಒಂದು ಸ್ಮಾಲ್ ಸ್ಕ್ರೀನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಂದರೆ ಒಂದು ಅಲೆಯನ್ನು ಸೃಷ್ಟಿಸಿರುವಂಥವ್ರು ನೀವು. ಗೌರವ್ ಶೆಟ್ಟಿ ಅಂದ ತಕ್ಷಣ ಸಿನಿಮಾದವ್ರು ಗೊತ್ತಿಲ್ಲದೆ ಇರ್ಬೋದು, ಬಟ್ ಏನಂತಂದರೆ ಇವಾಗ ನೀವು ಹೇಳ್ದಂಗೆ ಸಾಕಷ್ಟು ಜನ ಅಭಿಮಾನಿಗಳು, ಎಂಟರ್ಟೈನ್ಮೆಂಟ್ ಬಯಸುವಂಥ ಅಭಿಮಾನಿಗಳೆಲ್ರಿಗೂ ಗೊತ್ತಿರುವಂಥದ್ದು. ಯಾಕಂದರೆ ಅಲ್ಲಿ ಕೊರೋನಾ ಟೈಮಲ್ಲಿ ನಿಮ್ದು ಎಷ್ಟು ಪ್ರಚಾರ ಆಯಿತು ಅಂದರೆ ಅಷ್ಟು ಮಟ್ಟಿಗೆ ನಿಮ್ಮದು ಬ್ಯಾಕ್ ಟು ಬ್ಯಾಕ್ ಸೀರೀಸ್ಗಳ ಮೂಲಕ ಅಷ್ಟೊಂದಾಯಿತು. ಸೊ ಅವರು ಕೂಡ ನಲ್ಲಿ ಮೂಳೆ ಆಗಿರ್ಬೋದು, ಇನ್ನೊಂದಷ್ಟು ಎಪಿಸೋಡ್ಸ್ಗಳ ಮೂಲಕ ಇದಾದರು. ಸೊ ಅಂಥ ಟೈಮಲ್ಲೆಲ್ಲ ನೀವುಗಳೆಲ್ಲನೂ ಹೆಂಗಿರ್ತಿದ್ವಿ, ಆ ಒಂದು ಸ್ಟ್ರಗಲಿಂಗ್ ಪೀರಿಯಡ್ಸ್ ಬಗ್ಗೆ ಏನಾದ್ರು ಮಾತನಾಡ್ಕೊಳ್ತಿದ್ರಾ ಅಂತ? ಖಂಡಿತ ಇಬ್ಬರು ನಾವು ಅಂದರೆ ಇಬ್ಬರೇ ಇರ್ತಾಯಿದ್ವಿ. ಈಗ ಔಟ್ಡೋರ್ ಹೋದ್ರೂ ರೂಮ್ ಎಲ್ಲ ಮಾಡಿದಾಗ ಇಬ್ಬರೇ ಜೊತೆಲಿ ಇರ್ತಾಯಿದ್ವಿ. ಸೊ ಅಂಥ ಟೈಮಲ್ಲಿ ಅವರು ಹೇಳ್ತಾಯಿದ್ರು, ನಾನು ಹೇಳ್ತಾಯಿದ್ದೆ. ತುಂಬ ಹೇಳ್ಕೊಂಡಿದ್ದಾರೆ ಅವರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ರಿಗೆ ಯೂಟ್ಯೂಬಲ್ಲಿ ರೆವೆನ್ಯೂ ಬರುತ್ತೆ ಅಂತಲೇ ಗೊತ್ತಿರಲಿಲ್ವಂತೆ. ಯಾರೋ ಹೇಳ್ತಾಯಿದ್ರು, ನಾವು ಮಾಡ್ಕೊಡ್ತಾಯಿದ್ದೆ. ಇವತ್ತಿಗೂ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಬರುತ್ತೆ ಅಂದರೆ ಅವ್ರು ನಂಬಿರಲಿಲ್ಲ. ಅದಾದಮೇಲೆ ನಾನು ಎಷ್ಟೊಂದು ಸಲ ಹೇಳಿದ್ದೆ, ಬ್ರೋ ನೀವು ಇಷ್ಟೊಂದು ಜನಕ್ಕೆ ಮಾಡಿಕೊಟ್ಟಿದ್ದೀರಾ, ಚೆನ್ನಾಗಿ ಹೋಗ್ತಾಯಿದೆ, ನೀವು ಸ್ವಂತಕ್ಕೆ ನಿಮ್ಮದೇ ಅಂತ ಒಂದು ಚಾನಲ್ ಏನಾದ್ರು ಮಾಡ್ಕೊಳ್ಳಿ ಅಂತ. ನೋಡೋಣ ಬಿಡಿ ಬ್ರೋ ಅಂತ ಅವರು. ಅಷ್ಟೇ, ಅವರು ಅಷ್ಟೊಂದು ಸೀರಿಯಸ್ ಆಗಿ ತೊಗೊತಾ ಇರಲಿಲ್ಲ. ಅಂದರೆ ಒಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್ ಕೊಡಬೇಕು, ಯಾವುದಾದ್ರೇನು ನಡೆಯುತ್ತೆ ಅನ್ನೋದೊಂದು ಅವ್ರಿಗೆ. ಅದಾದಮೇಲೆ ತುಂಬ ಹೇಳ್ಕೊಂಡಿದ್ದಾರೆ. ಅಂದರೆ ಯಾವಾಗಲೂ ಒಂದ್ಸಲಿ ಪಾಪ ಅವರು ಸ್ಟಾರ್ಟಿಂಗ್ ಬಂದಿದ್ದು ಬೆಂಗಳೂರಲ್ಲಿ ಬಂದಾಗ ಯಾರೋ ಒಬ್ರು ಹಿಂಗೆ ಒಂದು ಶಾರ್ಟ್ ಫಿಲಮ್ ನೋಡಿಬಿಟ್ಟು ಇನ್ವೈಟ್ ಮಾಡಿದ್ರಂತೆ, ಬನ್ನಿ ಇಲ್ಲಿ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು ಅಂತ. ಪಾಪ ಇವರು ಯಾರೋ ಮಾಮೂಲಿ ಫೋನ್ ಮಾಡ್ತಾರಲ್ಲ, ಹಿಂಗೆ ನೆಗ್ಲೆಕ್ಟ್ ಮಾಡ್ಬಿಟ್ಟು ಆರಾಮಾಗಿ, ನಮ್ಮದೇ ರೆಸ್ಟೋರೆಂಟ್ ಇದೆ, ಬನ್ನಿ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಹೋಗೋರಂತೆ. ಇವರು ರೆಸ್ಟೋರೆಂಟ್ ಇದೆ, ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ಬೋದಲ್ಲ ಅಂತ ಪಾಪ ಹೋಗ್ಬಿಟ್ಟು ಅದನ್ನು ಹೇಳ್ಕೊತಾ ಇದ್ರು ನನ್ನ ಹತ್ರ. ತುಂಬ ಹೇಳ್ಕೊಂಡಿದ್ದಾರೆ. ನಾವಿಬ್ಬರು ಅಂದರೆ ನಂದು ಏನಾದರೂ ಸ್ಟ್ರಗ್ಲಿಂಗ್ ಇದ್ದರೆ ಅವ್ರ ಹತ್ರ ಹೇಳ್ಕೊಳ್ಳೋದು. ಅವ್ರನ್ನ ಅಂದರೆ
ಕೆಲವೊಂದು ಇಬ್ಬರು ಸ್ಟ್ರಗಲಿಂಗಲ್ಲೇ ಬಂದಿರೋದ್ರಿಂದ ಸೊ ಮಾತಾಡೋಕ್ಕೆ ತುಂಬ ಸಿಗ್ತಾಯಿತ್ತು. ಸೊ ಅವರೊಂದು ಹೇಳೋದು, ಸೊ ಅವಾಗ ಈ ಥರದೇ ನಂದೊಂದು ನಡೆದಿರುತ್ತೆ, ನಾನೊಂದು ಹೇಳೋದು, ಆಮೇಲೆ ಮತ್ತೆ ಅವರೊಂದು ಹೇಳೋದು, ಈ ಥರ ತುಂಬ ನಡೀತಾ ಇತ್ತು. ಈ ಮನೆ ವಿಚಾರಗಳೇನು ಶೇರ್ ಮಾಡ್ತಿರ್ಲಿಲ್ವಾ ಫ್ಯಾಮಿಲಿ ಸಪೋರ್ಟ್ ಅಂತ ಬಂದಾಗ? ಬಿಕಾಸ್ ಯಾಕೆಂತಂದರೆ ಕೋವಿಡ್ ಟೈಮಲ್ಲಿ ನೀವು ಶುರು ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು, ಅದರೊಟ್ಟಿಗೆ ಅವ್ರ ಸಪೋರ್ಟ್ ಏನಾದರೂ ಶೇರ್ ಮಾಡ್ತಿದ್ರ? ಇಲ್ಲ, ಅದ್ರ ಬಗ್ಗೆ ಫ್ಯಾಮಿಲಿ ಬಗ್ಗೆ ಏನು ಮಾತಾಡಿರಲಿಲ್ಲ. ಅದೇ ಬರೀ ಈ ಇಂಡಸ್ಟ್ರಿ ಒಳಗಡೆ ಸೆಟ್ ವರ್ಕ್ ಮಾಡ್ತಾ ಇದ್ರಲ್ಲ, ಅದ್ರದ್ದು ಕೆಲವೊಂದು ಕಾಮಿಡಿ ವಿಚಾರಗಳು ತುಂಬ ಹೇಳೋರು. ಈ ಶೇರ್ ಮಾಡಬಹುದಾ ಅಂತ? ಶೇರ್ ಮಾಡ್ಬೋದು. ಆ್ಯಕ್ಚುಲಿ ಏನದು ಯಾವುದೋ ಒಂದು ಹೇಳಿದರು ಒಳ್ಳೆ ವಿಚಾರ, ನಾನಂತೂ ನಕ್ಕಿದ್ದೀನಿ ಅದಕ್ಕೆ. ಆಂಬುಲೆನ್ಸು ಒಂದು ಶೂಟಿಂಗಲ್ಲಿ ಆಂಬುಲೆನ್ಸ್ ತರಿಸ್ಬಿಟ್ಟಿದ್ದಾರೆ. ಇವರು ಸೆಟ್ ವರ್ಕ್ ಮಾಡ್ತಾಯಿದ್ರಂತೆ. ಆಂಬುಲೆನ್ಸು ಕಳಿಸು ಆಂಬುಲೆನ್ಸ್ನ ಸೆಟ್ಗೆ ಅಂತ ಕರೆದಂತೆ. ಇವ್ರು ಯಾರೋ ಆಂಬುಲೆನ್ಸ್ ಮನೆಗೆ ವಾಪಸ್ ಕಳಿಸು ಆಂಬುಲೆನ್ಸ್ ಇಲ್ಲ ಶೂಟಿಂಗ್ ಸೆಟ್ಟಲ್ಲಿ. ಅಂದರೆ ಈ ಥರ ತುಂಬ ವಿಚಾರಗಳು, ಅಂದರೆ ಮರ್ತುಬಿಟ್ಟಿದ್ದೀನಿ ನಾನು. ಅದನ್ನು ಅವ್ರ ಬಾಯಲ್ಲೇ ಹೇಳೋಕ್ಕೆ ಚಂದ ಆ್ಯಕ್ಚುಲಿ. ಅವ್ರ ಜೊತೆ ಒಬ್ಬರು ರಾಮಾಚಾರಿ ಅಂತ ಬರೋರು, ಅವರು ಒಳ್ಳೆ ಕ್ವಾಟ್ಲೆ ಕೊಡೋರು. ಈ ಥರ ಒಳ್ಳೆ ಫನ್ ಮಾಡಿದ್ದೀವಿ ಸರ್. ಅಂದರೆ ನಾವು ಆಲ್ಮೋಸ್ಟ್ ಚನ್ನರಾಪಟ್ಟಣ ಇರ್ಬೋದು, ಬೇಲೂರು ಆಗಿರ್ಬೋದು, ಅರ್ಕಲ್ಗೂಡು, ಆಮೇಲೆ ಕಾರವಾರ, ಧಾರವಾಡ, ದಾಂಡೇಲಿ, ಉಡುಪಿ, ಮಂಗಳೂರು, ಈ ಥರ ಇಡೀ ಕರ್ನಾಟಕ ಸುತ್ತಬಿಟ್ಟಿದ್ದೀವಿ ಶೂಟಿಂಗ್ಗೆ ಅಂತ. ಈಗ ಒಂದು ವಿಚಾರ, ಡೆವಿಲಲ್ಲಿ ನೀವು ಕೂಡ ಆ್ಯಕ್ಟ್ ಮಾಡಿದ್ರಿ, ಅವರು ಕೂಡ ಆ್ಯಕ್ಟ್ ಮಾಡಿದ್ರಿ, ಅದರೊಟ್ಟಿಗೆ ಸೂಪರ್ ಹಿಟ್ ಸಿನಿಮಾದಲ್ಲೂ ಕೂಡ. ಡೆವಿಲಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳಾದರೂ ಕೂಡ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಿಮ್ಮದೇ ಮುಖ್ಯ ಭೂಮಿಕೆ ಆಗಿದೆ. ಸೊ ಹೆಂಗೆ ಅನ್ನಿಸ್ತಿತ್ತು ಅವಾಗೆಲ್ಲನೂ? ಏನಾದ್ರು ದರ್ಶನ್ ಸರ್ ಬಗ್ಗೆ ಮಾತನಾಡ್ಕೊಳ್ತಿದ್ದಾರೆ ಇಬ್ರು ಅಂತ? ಆ್ಯಕ್ಚುಲಿ ದರ್ಶನ್ ಸರ್ ಬಗ್ಗೆ ಒಂದು ವಿಚಾರ ಹೇಳಿದರು. ಹಿಂಗೆ ಸೆಟ್ಟಲ್ಲಿ ಪಾಪ ಗಿಲ್ಲಿಯವ್ರು ಕೂತ್ಕೊಂಡಿದ್ರಂತೆ. ದರ್ಶನ್ ಸರ್ಗೆ ಮಾತ್ರ ಎಳ್ನೀರು ತಂದು ಕೊಟ್ಟಿದ್ದಾರೆ. ಇವ್ರು ನೋಡ್ಬಿಟ್ಟು, ಗಿಲ್ಲಿ ಅವ್ರು ಸುಮ್ಮನೆ ಕೂತಿರೋದು ನೋಡ್ಬಿಟ್ಟು ಅವ್ರಿಗೂ ತಗೊಂಡೋಗಿ ಕೊಡು, ಈ ಥರ ವಿಚಾರಗಳನ್ನ ನಮ್ಮ ಹತ್ರ ಹೇಳ್ಕೊತಾ ಇದ್ರು ಗಿಲ್ಲಿಯವರು. ನಾವು ಅವ್ರನ್ನ ನೋಡೋದೇ ಖುಷಿ, ಅಂಥದ್ರಲ್ಲಿ ಈ ಥರ ಹೇಳ್ತಾರಲ್ಲ, ಅದಕ್ಕೆ ಅವರು ಆ ಮಟ್ಟದಲ್ಲಿರೋದು ಅಂತ. ನನಗೇನು ಆಸೆ ಅಂದರೆ, ನಾನು ಒಂದ್ಸಲಿ ದರ್ಶನ್ ಸರ್ನ ಎದುರುಗಡೆ ನೋಡಬೇಕು, ಸೆಟ್ಟಲ್ಲಿ ಹೋಗ್ಬೇಕು ಅಂತ. ನನಗೆ ಒಂದಿನ ಡೇಟ್ ತೊಗೊಂಡ್ರು, ಶೂಟಿಂಗ್ ಇರುತ್ತೆ ಬನ್ನಿ ಅಂತಂದರು. ನಾನೇನು ಹೋಗೋವರೆಗೂ ದರ್ಶನ್ ಸರ್ ಇರ್ತಾರೆ, ಒಂದ್ಸಲಿ ಮಾತಾಡ್ಬಿಡೋಣ. ನಮ್ಮ ಸಿದ್ದಣ್ಣ ಎಲ್ಲ ಹೋಗಿದ್ದಾರೆ, ಅವ್ರನ್ನೆಲ್ಲ ಮಾತಾಡ್ಸಿದ್ದಾರೆ ಚೆನ್ನಾಗಿ. ನನಗೂ ಒಂದ್ಸಲಿ ಮಾತಾಡೋಕ್ಕೆ ಸಿಗ್ತಾರೆ ಅಂತ ತುಂಬ ಆಸೆಯಿಂದ ಹೋದೆ. ಬಟ್ ಅವ್ರ ಜೊತೆ ಇರಲಿಲ್ಲ ಸೀನು. ಬಟ್ ಅವ್ರ ಅಳಿಯ ಇದ್ದಾರಲ್ಲ ಚಂದು, ಅವ್ರು ಸಿಕ್ಕಿ ಪಾಪ ಹೇಳಿದ್ರು, ನಮ್ಮ ಮಾವ ಎಲ್ಲ ನಿಮ್ಮ ವೀಡಿಯೋ ತುಂಬ ನೋಡ್ತಾರೆ, ತುಂಬ ಖುಷಿ ಆಗ್ತಿದ್ರು ನೀವು ನೋಡಿದಿದ್ರೆ. ಅವ್ರು ಹೇಳ್ತಾರೆ ಈ ಥರ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಡೈಲಿ ನೈಟ್ ಮಲ್ಕೊಬೇಕಾರೆ ಅಂತ. ಸೊ ಈ ಥರ ದರ್ಶನ್ ಸರ್. ಇನ್ನೊಂದು ಏನಂದರೆ, ದರ್ಶನ್ ಸರ್ ಸಿನಿಮಾದಲ್ಲಿ ಒಂದೇ ಚಿಕ್ಕ ಕ್ಯಾರೆಕ್ಟ್ರು, ಒಂದೇ ನಿಮಿಷ ಅಥವಾ ಒಂದೇ ಸೀನ್ ಬಂದು ಹೋಗಿರ್ಬೋದು. ಬಟ್ ಡೆವಿಲ್ ಸಿನಿಮಾ ರಿಲೀಸ್ ಆದಮೇಲೆ ಎಷ್ಟು ಜನ ನಮಗೆ, ನೀವು ಡೆವಿಲಲ್ಲಿ ಮಾಡಿದ್ರಿ ಅಲ್ವಾ, ಮೊನ್ನೆ ಡೆವಿಲಲ್ಲಿ ನೋಡಿದೆ ಅಂತ ಎಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಎದುರುಗಡೆ ಸಿಗ್ತಾರೆ, ಡೆವಿಲಲ್ಲಿ ಮಾಡಿದ್ರೆ ತುಂಬ ಖುಷಿ ಆಯಿತು ಅಂತ ಎಷ್ಟು ಜನ ಹೇಳಿದ್ದಾರೆ. ಅಂದರೆ ಅದು ಅಂದರೆ ಒಂದು ದೊಡ್ಡ ಸ್ಟಾರ್ ಅವ್ರ ಸಿನಿಮಾದಲ್ಲಿ ಒಂದು ಸೀನ್ ಬಂದ್ರೇ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ನಮಗೆ. ಅದು ನನಗೆ ಡೆವಿಲ್ ಸಿನಿಮಾಯಿಂದ ಗೊತ್ತಾಯಿತು. ಎಸ್, ನಿಮ್ಗೆ ಎಷ್ಟು ಖುಷಿ ಆಯಿತು? ಬಿಕಾಸ್ ಯಾಕೆಂತಂದರೆ ನೀವು ಮಾಡಿರುವಂತಹ ಸಣ್ಣ ತುಣುಕುಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ದರ್ಶನ್ ಸರ್ ನೋಡಿದ್ದಾರೆ ಅಂತಂದಾಗ, ಬಿಕಾಸ್ ನಾವುಗಳೇ ಇಷ್ಟೊಂದು ಬ್ಯುಸಿ ಆಗಿರ್ತೀವಿ, ನಮ್ಗೆ ಗೊತ್ತಿರುತ್ತೆ. ಯಾಕೆಂತಂದರೆ ನೀವು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಥವಾ ಬೇರೆ ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡಿದ್ರೂ ಕೂಡ ಬ್ಯುಸಿ ಆಗಿರ್ತಾರೆ. ಯಾಕಂದರೆ ಒಂದು 10-12 ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ರು ಕೂಡ ಅವರು ಕೂಡ ಅಷ್ಟೇ ಬ್ಯುಸಿ ಆಗಿರ್ತಾರೆ. ಅಂಥದ್ರಲ್ಲಿ ಟೈಮ್ ಸಿಕ್ಕಾಗ ನಿಮ್ಮಂಥ ಪ್ರತಿಭೆಗಳನ್ನು ಅವ್ರು ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಅಂತ? ಸರ್, ಖುಷಿ ಅದು ಹೇಳ್ಕೊಳಕ್ಕಾಗಲ್ಲ. ಯಾಕೆಂದರೆ ನಾವು ನಮ್ಮದು ಕೇರ್ಪೇಟೆ, ನಮ್ಮೂರಲ್ಲಿ ಜಗುದಾದ 50 days ಫಂಕ್ಷನ್ಗೆ ಬಂದಿದ್ದರು. ಒಂದು ಥಿಯೇಟ್ರು ಇವ್ರು ಕರೆಸಿದ್ರು. ನಾನು ಅವಾಗ ಕ್ರೌಡ್ ನೋಡ್ಬಿಟ್ಟು ಇಡೀ ಸ್ಟೇಟ್ ಹೈವೇ ಬ್ಲಾಕ್ ಮಾಡಿದರು ಸರ್. ನಾನು ಹತ್ರ ಹೋಗ್ಬಿಟ್ಟು ಅಟ್ಲೀಸ್ಟ್ ಹತ್ರದಿಂದ ನೋಡಬೇಕು, ಬಿಟ್ಟಿರಲಿಲ್ಲ. ಜನ ತಳ್ಳಾಡ್ಬಿಟ್ಟು ಇದು ಮಾಡಿಬಿಟ್ಟಿದ್ರು. ಬಟ್ ಇವಾಗ ನಮ್ಮ ವಿಡಿಯೋ ನೋಡಿ ಅವ್ರು ಖುಷಿಪಟ್ಟು ಹೇಳ್ತಾ ಇದ್ದಾರೆ ಅಂದಾಗ ಓಕೆ, ಅದು ಖುಷೀಲಿ ಹೇಳ್ಕೊಳಕ್ಕಾಗಲ್ಲ, ಅದು ತುಂಬ ದೊಡ್ಡದು. ಇನ್ನೊಂದು ವಿಚಾರ ಏನಂದರೆ, ಅವರು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅನ್ನೋದಕ್ಕಿಂತ ತುಂಬ, ಅಂದರೆ ನಮ್ಮ ಫ್ರೆಂಡು ಸುಪ್ರೀತ್ ಕಾಟಿ ಅಂತ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇರ್ತಾನಲ್ಲ, ಅವನು ಆ್ಯಕ್ಚುಲಿ ಮದುವೆ ಆಗಿರೋದೆಲ್ಲ ವಿಚಾರ ಗೊತ್ತು ಅವನಿಗೆ. ನಮ್ಮ ಬಾಸ್ಗೆ ಡಿ ಬಾಸು ಗೊತ್ತು. ಸುಪ್ರೀತ್ ಶೂಟಿಂಗ್ ಹೋದಾಗ ಡಿ ಬಾಸ್ ಕೇಳಿದ್ರಂತೆ, ಮದುವೆ ಎಲ್ಲ ಮ್ಯಾರಿಡ್ ಲೈಫ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಹಂಗೆ ಹಿಂಗೆ ಅಂತೆಲ್ಲ. ಸೊ ಇಷ್ಟು ಫಾಲೋ ಮಾಡಿ ಇಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ಇನ್ನೇನು ಯಾಕೆಂದರೆ ಎಷ್ಟೊಂದು ಜನ, ನೀವು ನಂಬ್ತಿರೋ ಬಿಡ್ತೀರೋ, ಎಷ್ಟೊಂದು ಜನ ನಮ್ಮ ಶಾರ್ಟ್ ಫಿಲಮ್ಸ್ಗಳನ್ನ ನೋಡಿ ಎಂಜಾಯ್ ಮಾಡಿರೋರು ಏನಂತಾರೆ ಅಂದರೆ, ಕೆಲವೊಂದು ರೀಲ್ಸ್ ನೋಡಿದ್ದೀನಿ, ಪರವಾಗಿಲ್ಲ, ಗುಡ್, ಎಲ್ಲೋ ನೋಡಿದ್ದೀನಲ್ಲ ನಿಮ್ಮನ್ನ, ಎಲ್ಲೋ ಮಾಡ್ತಾ ಇರ್ತಾರೆ, ಓಕೆ ಕ್ಯಾರಿ ಆನ್, ಈ ಥರ ಅನ್ನೋರ ಮಧ್ಯ ಖಂಡಿತವಾಗ್ಲೂ ಈ ಥರನೇ ಅಂತಾರೆ ಸರ್. ಈ ಥರ ಅನ್ನೋರ ಮಧ್ಯ
ಈ ಥರ ಎಲ್ಲ ಓಪನ್ ಆಗಿ ಅವ್ರು ಸ್ಟಾರ್ ಅವ್ರಿಗೇನು ಅದನ್ನು ಹೇಳಲೇಬೇಕು ಅಂತ ಏನಿಲ್ಲ. ಬಟ್ ಅದೇ ಇವ್ರಿಗೂ ಅವ್ರಿಗೂ ವ್ಯತ್ಯಾಸ ಇಲ್ಲೇ ಗೊತ್ತಾಗುತ್ತೆ. ಎಸ್, ಗಿಲ್ಲಿ ಅವರ ಫ್ಯಾನ್ ಕ್ರೇಜ್ ಬಗ್ಗೆ ಏನು ಹೇಳ್ತೀರಾ? ಬ್ಯಾಕ್ ಟು ಬ್ಯಾಕ್ ದಿನೇ ದಿನೇ ಅವರ ಫಾಲೋವರ್ಸ್ ಆಗಿರ್ಬೋದು, ಅಭಿಮಾನಿಗಳ ಹಾಕುವಂತಹ ಕಮೆಂಟ್ಸ್ ಆಗಿರ್ಬೋದು, ಹಾಗೆಯೇ ಅವರ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಹೆಚ್ಚಾಗ್ತಿರುವಂಥ ಸಂಖ್ಯೆ ಆಗಿರ್ಬೋದು, ಏನು ಹೇಳ್ತೀರಾ? ಸರ್, ಇದೊಂದು ಯೋಗ ಸರ್. ಈ ಯೋಗ ಎಲ್ಲರಿಗೂ ಬರಲ್ಲ. ಸೊ ಅವರು ಪಡ್ಕೊಂಬಂದಿರೋ ಯೋಗ ಜನಗಳ ಪ್ರೀತಿ ತೋರಿಸ್ತಾ ಇದ್ದಾರೆ, ಎಲ್ಲರಿಗೂ ಸಿಗಲ್ಲ. ಸೊ ಈ ಯೋಗನ, ಈ ಪ್ರೀತಿನ ಅವರು ಆಚೆ ಬಂದ್ಬಿಟ್ಟು ಅನುಭವಿಸ್ಬೇಕು. ಅನುಭವಿಸಿ ಇದೇ ಥರ ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಇನ್ನೇನು ಹೇಳೋಕ್ಕಾಗುತ್ತೆ ಸರ್, ಜನಗಳ ಪ್ರೀತಿ ಸಿಗೋದೇ ಅಪರೂಪ, ಎಲ್ಲರಿಗೂ ಸಿಗಲ್ಲ ಅದು. ಸೊ ಈ ಮಟ್ಟಕ್ಕೆ ಸಿಗ್ತಾ ಇದೆ ಅಂದಾಗ ನಾವು ಅದನ್ನ ನೋಡ್ಬಿಟ್ಟು ಖುಷಿ ಪಡಬೇಕು. ಗಿಲ್ಲಿ ಅವ್ರಿಗೆ ಇಂಥ ಒಳ್ಳೆ ಪ್ರೀತಿ ಸಿಗ್ತಾ ಇದೆಯಲ್ಲ ಇಷ್ಟೊಂದು. ಯಾಕೆಂದರೆ ದರ್ಶನ್ ಸರ್ಗೆ, ಯಾಕೆಂದರೆ ನಾವು ಒಂದು 3 ಸಲ ಡೆವಿಲ್ ಸಿನಿಮಾ ನೋಡಿದೆ ನಾನು. ಸಿಂಗಲ್ ಸ್ಕ್ರೀನಲ್ಲಿ ಹೋಗಿ ನೋಡಿದೆ, ಮಲ್ಟಿಪ್ಲೆಕ್ಸಲ್ಲೂ ಹೋಗಿ ನೋಡಿದೆ. ಸೊ ಗಿಲ್ಲಿ ಅವ್ರು ಬಂದಾಗ, ಡಿ ಬಾಸ್ ಬಂದಾಗ ವಿಸಿಲು ಏನು ಚಪ್ಪಾಳೆ ಬಿತ್ತೋ, ಗಿಲ್ಲಿ ಅವ್ರು ಬಂದಾಗ್ಲೂ ಸೇಮ್ ಅದೇ ಥರ ಕಿರ್ಚಾಟ ಅರ್ಚಾಟ. ಒಬ್ಬ ಕಲಾವಿದಂಗೆ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ. ಇಷ್ಟು ವರ್ಷ ಏನೇ ಕಷ್ಟಪಟ್ರು ಇದಕ್ಕೋಸ್ಕರನೇ ಚಪ್ಪಾಳೆ ಶಿಲ್ಲೆ ಬಂದಾಗ ಕೇಳಿಸ್ಕೋಬೇಕು ಅಂತಲೇ ಎಷ್ಟೊಂದು ಜನ ಕಷ್ಟಪಡೋದು. ಬಟ್ ಗಿಲ್ಲಿ ಅವ್ರಿಗೆ ಅದು ಸಿಕ್ಕಿದೆ. ಸೊ ಎಲ್ಲೋ ಹಿ ಈಸ್ ಬ್ಲೆಸ್ಡ್ ಅಷ್ಟೇ. ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಕೂಡ ಕೆಲವೊಂದಷ್ಟು ಜನ ಸ್ಪ್ರೆಡ್ ಮಾಡ್ತಿರ್ತಾರೆ. ಸೊ ಒಂದು ಕಡೆ ಒಂದಷ್ಟು ವರ್ಗ ಗಿಲ್ಲಿ ನಟನನ್ನ ಇಷ್ಟಪಡ್ತಾ ಇದ್ದಾರೆ, ಇನ್ನೊಂದಷ್ಟು ವರ್ಗ ಇಲ್ಲ ಹಂಗೆ ಹಿಂಗೆ ನೆಗೆಟಿವ್ ಪಿ ಆರ್ ಮಾಡ್ತಿದ್ದಾರೆ, ಬಡವ ಅಂತ ಹೇಳ್ಕೊಂಬರ್ತಿದ್ದಾರೆ, ಬನಿಯನ್ನು ಹಾಕ್ಕೊಂಡು ಮೋಸ ಮಾಡ್ತಿದ್ದಾರೆ ಜನರಿಗೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಮೊನ್ನೆ ಒಂದು ವಿಡಿಯೋ ಕೂಡ ಹಾಕಿದ್ದೆ, ಬಿಕಾಸ್ ಅದ್ರ ಬಗ್ಗೆ ಮಾತನಾಡ್ತಾ ಒಂದಷ್ಟು ರಿವ್ಯೂ ಕೊಡೋ ಥರ. ಬನಿಯನ್ನು ಹಾಕೊಂಡಿದ ತಕ್ಷಣ ಎಲ್ಲ ಊರಲ್ಲಿ 2-3 ಎಕರೆ ಇಟ್ಕೊಂಡಿದ್ದ ತಕ್ಷಣ ಶ್ರೀಮಂತ ಆಗೋದಿಲ್ಲ, ಬಿಕಾಸ್ ಅಲ್ಲಿನ ಒಂದು ಭೂಮಿಗೆ ಅಲ್ಲಿನ ರೇಟ್ ಹೋಗುತ್ತೆ. ಬೆಂಗಳೂರಲ್ಲಿ ಇದ್ದಿದ್ರೆ ಅಫ್ಕೋರ್ಸ್ ಅವರು ಶ್ರೀಮಂತರಾಗೇ ಇರ್ತಿದ್ರು. ಸೊ ಈ ಥರ ನೆಗೆಟಿವ್ ಸ್ಪ್ರೆಡ್ ಮಾಡುವಂಥವ್ರಿಗೆ ಏನು ಹೇಳ್ತಾರೆ? ಅಂದರೆ ಈಗ ಅಪ್ಕಮಿಂಗ್ ಒಬ್ಬ ಕಲಾವಿದ ಎಲ್ಲರನ್ನ ಎಂಟರ್ಟೈನ್ ಮಾಡಿಕೊಂಡು, ಅಥವಾ ಇಲ್ಲ ಅಂತಾರೆ ಅವರ ಒಂದು ಪ್ರತಿಭೆಯನ್ನು ಯೂಸ್ ಮಾಡ್ಕೊಂಡು ಬೆಳೀತಿದ್ದಾರೆ ಅಂದರೆ ಕಾಲೆಳೆಯುವಂಥ ಜನರಿಗೆ ಏನು ಹೇಳ್ತೀರಾ ಅಂತ? ಹೇಳಿದಾರಲ್ಲ ಸರ್, ಕಾಲು ಎಳೆಯೋರು ಕಾಲು ಕೆಳಗಡೆ ಇರ್ತಾರೆ, ಬೆಳೆಯೋರು ಅದ್ರ ಮೇಲ್ಗಡೆ ಹೋಗ್ತಾ ಇರ್ತಾರೆ ಅಂತ. ಇನ್ನೊಂದು, ಈ ಬಡವ ಆ ಥರ ಎಲ್ಲ ಹೇಳ್ದಾಗ ಬೇಜಾರಾಗುತ್ತೆ. ಅಂದರೆ ಒಬ್ಬ ಓಕೆ ಬಡವ ಆಗ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದು ಏನೋ ಕಷ್ಟಪಟ್ಟು ಮಾಡಬೇಕು ಅಂದ್ಕೊಂಡೆ, ಹಾಗಾದರೆ ನಿಮ್ಮ ಪ್ರಕಾರ ಬಡವಾಗಿ ಬಂದವನು ಬಡವಾಗೇ ಇದ್ಬಿಡ್ಬೇಕಾ? ಎಷ್ಟು ವರ್ಷದಿಂದ ಅವ್ರು ರಿಯಾಲಿಟಿ ಶೋ ಮಾಡ್ತಾಯಿದ್ದಾರೆ, ಎಷ್ಟು ಪ್ರೋಗ್ರಾಮ್ಗಳು ಅಟೆಂಡ್ ಮಾಡ್ತಾರೆ, ಎಷ್ಟು ದುಡಿತಾ ಇರ್ತಾರೆ. ಹಂಗಾದ್ರೆ ಬಡವ ಆಗಿ ಬಂದಿರೋನು ಬಡವಾಗೇ ಇದ್ಬಿಡ್ಬೇಕಾ? ಒಂದು ಕಾರ್ ತಗೊಳಂಗಿಲ್ವಾ, ಒಂದು ಒಳ್ಳೆ ಬಟ್ಟೆ ಹಾಕಂಗಿಲ್ವಾ? ಓಕೆ, ಅವ್ರು ಕಂಫರ್ಟೇಬಲ್ ಅದು. ಅಥವಾ ಗಿಲ್ಲಿಯವ್ರು ಯಾವ ಥರ ನಾನು ಬಡವ ನನಗೆ ಸಪೋರ್ಟ್ ಮಾಡಿ ಅಂತ ಏನಾರು ಕೇಳಿದಾರಾ? ಅವ್ರು ಪ್ಯೂರ್ ಟ್ಯಾಲೆಂಟ್ ಇಟ್ಕೊಂಡು ಗೆಲ್ತಾ ಇದ್ದಾರೆ ಹೊರತು. ಕೆಲವೊಬ್ಬರು ಏನಂದರೆ ಓಕೆ, ಈ ನೆಗೆಟಿವ್ ಕಮೆಂಟ್ ಮಾಡೋರು, ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋರ್ದು ಏನು ಅಂದರೆ ಅವ್ರದ್ದೊಂದು ಮೈಂಡ್ ಸೆಟ್ ಇರುತ್ತೆ, ಮೆಂಟಾಲಿಟಿ ಇರುತ್ತೆ. ಅವ್ರಿಗೆಲ್ಲೋ ಒಂದು ಕಡೆ ಪಬ್ಲಿಕಲ್ಲಿ ಬಂದ್ಬಿಟ್ಟು ನಾವು ವೈರಲ್ ಆಗಬೇಕು, ನಾವು ಸಿನಿಮಾ ಮಾಡಬೇಕು, ನಾವು ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಬಿಟ್ಟು, ಬಟ್ ಅವರು ಮನೆಯಿಂದನೇ ಆಚೆ ಬರೋಕ್ಕಾಗಿರಲ್ಲ. ಸೊ ಆ ಫ್ರಸ್ಟ್ರೇಷನ್ ಏನು ಮಾಡ್ತಾರೆ ಅಂದರೆ ಅವರು ಲ್ಯಾಪ್ಟಾಪ್ ಅಥವಾ ಅವ್ರ ಫೋನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡೋದಾಗಿರ್ಬೋದು, ಇದ್ರ ಮುಖಾಂತರ ಅವ್ರ ಫ್ರಸ್ಟ್ರೇಷನ್ನ ತೀರಿಸ್ಕೊತಾರೆ. ಸೊ ನೆಗೆಟಿವ್ ಕಮೆಂಟ್ಗಳು ಇಷ್ಟಿಷ್ಟುದ್ದ ಬರ್ದ್ಬಿಟ್ಟು ಹಾಕ್ತಾರಲ್ಲ ಕಲಾವಿದ್ರ ಬಗ್ಗೆ, ನಾನು ಅವ್ರಿಗೆಲ್ಲ ಒಂದೇ ಕೇಳೋದು, ಅಷ್ಟು ಟೈಪ್ ಮಾಡ್ತಿರಲ್ಲ, ಒಂದು ಕ್ಯಾಮ್ರಾ ಇಡ್ತೀವಿ, ಒಂದು 10 ಜನ ಸೆಟ್ ಸಿನಿಮಾ ಡಿಪಾರ್ಟ್ಮೆಂಟವ್ರು ಇರ್ತಾರೆ, ಅವ್ರ ಮುಂದೆ ಅಷ್ಟು ನೀವು ಕಮೆಂಟ್ ಮಾಡಿದಿರಲ್ಲ, ಅದನ್ನು ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಮಾತಾಡಿ, ನೀವು ಡೈಲಾಗ್ ಹೇಳಿ, ಅವಾಗ ಒಪ್ಕೊತೀನಿ ನೀವು ಕಮೆಂಟ್ ಮಾಡದಿರೋದಕ್ಕೆ ಅರ್ಥ ಇದೆ, ನಿಮಗೆ ಯೋಗ್ಯತೆ ಇದೆ ಕಮೆಂಟ್ ಮಾಡೋಕ್ಕೆ ಬೇಡಾಗಿ ಅಂತ. ಅದೇ ಬಿಟ್ಬಿಟ್ಟು ಇವ್ರ ಫ್ರಸ್ಟ್ರೇಷನ್ನ ತೀರಿಸ್ಕೊಳ್ಳೋಕೆ ಕಮೆಂಟ್ ಮಾಡೋರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಬಾರ್ದು, ತಲೆನೂ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಪ್ಲಸ್ ಇರೋ ಕಡೆ ಮೈನಸ್ ಇದ್ದೇ ಇರುತ್ತೆ, ಮೈನಸ್ನ ತೆಗ್ದಾಕೋಣ, ಪ್ಲಸ್ನ ಆ್ಯಡ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರಣ ಅಷ್ಟೇ. ಗೌರವ್ ಶೆಟ್ಟಿಯವರ ಮದುವೆ ಆಗುವಂತಹ ಹುಡುಗಿ ಹೆಂಗಿರಬೇಕು, ಯಾವಾಗ ಮದುವೆ ಅಂತ? ಸರ್ ಹಂಗಿರಬೇಕು ಹಿಂಗಿರಬೇಕು ಅಂತೆಲ್ಲ ಆಸೆ ಇಲ್ಲ, ಹುಡುಗಿ ಆಗಿದ್ರೆ ಸಾಕು. ಸದ್ಯಕ್ಕೆ ಮದುವೆ ಆಗೋ ಅಂತ ಯೋಚನೆ ಮಾಡಿಲ್ಲ. ನೋಡೋಣ, ಈಗ ಸಿನಿಮಾ ಜನಗಳು ಕೊಡ್ತಾ ಇರೋ ಪ್ರೀತಿನೇ ತುಂಬ ಜಾಸ್ತಿ ಆಗಿದೆ. ಅದ್ರ ಮೇಲೆ ಅದಕ್ಕೆ ಮೀರಿ ಇನ್ನೊಂದು ಪ್ರೀತಿ ಬೇಕು ಅಂತ ಸದ್ಯಕ್ಕೆ ಅನಿಸ್ತಾ ಇಲ್ಲ. ಅನಿಸ್ದಾಗ ಮದುವೆ ಆಗೋಣ. ಅಲ್ಲ, ಈಗ ಜನರು ಇಷ್ಟಪಡ್ತಿದಂತೆ ಎಲ್ಲ ಜನರನ್ನು ಮದುವೆ ಆಗೋಕ್ಕಾಗಲ್ಲ. ಅಂದರೆ ಜೀವನ ಮಾಡೋಕ್ಕೆ ಬೇಕು, ಬಟ್ ಅಂದರೆ ಫ್ಯಾಮಿಲಿ ಹೆಂಡ್ತಿ ಅಂತ ಬಂದಾಗ ಅವ್ರಿಗೆ ಆದಂಥ ಟೈಮ್ ಕೊಡಬೇಕಾಗುತ್ತೆ, ಅವ್ರಿಗೆ ಆದಂಥ ಪ್ರೀತಿ, ಅವ್ರಿಗೆ ಆದಂಥ ಸ್ಪೇಸ್ ಕೊಡಬೇಕಾಗುತ್ತೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ. ಸೊ ನಮ್ಗೆ ಇಲ್ಲಿ ಸಿಗ್ತಾ ಇರೋದು ಜಾಸ್ತಿ ಆದಾಗ, ಸೊ ಇದನ್ನು ಮ್ಯಾನೇಜ್ ಮಾಡೋದಕ್ಕಿಂತ ಇಲ್ಲಿ ಸಿಗ್ತಾ ಇದೆಯಲ್ಲ, ಇಲ್ಲಿ ಪೂರ್ತಿ ಅನುಭವಿಸೋಣ ಫಸ್ಟು. ಅದಾದಮೇಲೆ ನಮಗೊಂದು ಗ್ಯಾಪು ಅಂತ ಸಿಕ್ಕಿದಾಗ ಮದುವೆ ಆಗಿ ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತಾರೆ. ಯಾಕೆಂದರೆ ಯಾರೋ ಒಬ್ಬರು ಮದುವೆ ಆಗ್ತಾಯಿದ್ದಾರೆ ಅವ್ರನ್ನ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಬಂದ್ಬಿಟ್ಟು ನೀ ಮನೇಲಿರೋ, ನಾನು ಇದನ್ನ ಯಾವಾಗಲೂ ಒಂದ್ಸಲಿ ಬರ್ತೀನಿ ಆ ಥರ ಅಲ್ಲ. ಮದುವೆ ಅಂದರೆ ಕ್ಲೀನಾಗಿ ಅವ್ರಿಗೂ ಟೈಮ್ ಕೊಡಬೇಕು. ಇವಾಗ ನಾವು ಏನಂದರೆ, ಇವಾಗ ನಮಗೆ ಸಡನ್ನಾಗಿ ಯಾರು ಫೋನ್ ಮಾಡಿಬಿಟ್ಟು ಈಗ ಶೂಟಿಂಗ್ ಸಡನ್ನಾಗಿ ಮಾಡ್ತಾಯಿದ್ವಿ ಬನ್ನಿ ಅಂದರೆ ನಾವು ಒಡಲೇಬೇಕಾಗುತ್ತೆ.
ಅಲ್ವಾ? ಸೊ ನಮಗೆ ಅಂತ ಒಂದು ಮಾರ್ಕೆಟ್ ಅಥವಾ ನಾವು ಅಂದ್ಕೊಂಡಾಗ ಶೂಟಿಂಗ್ ಇದು ಮಾಡೋ ಥರ ಅಥವಾ ಪ್ಲ್ಯಾನ್ಡ್ ಆಗಿ ಇರುತ್ತಲ್ವ, ನಾವೊಂದು 3 ತಿಂಗಳು ಕಂಟಿನ್ಯೂಸ್ ಶೂಟಿಂಗ್ ಮಾಡಿ 1 ತಿಂಗಳು ಆರಾಮಾಗಿ ರೆಸ್ಟ್ ಮಾಡಿ, ಈ ಥರ ಒಂದು ಸಿಚುವೇಶನ್ ಬಂದಾಗ ನಾವು ಆರಾಮಾಗಿ ಮದುವೆ ಆಗಿಬಿಟ್ಟು ಇದು ಮಾಡ್ಕೊಬೋದು ಅಂತ. ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಂತೂ ನಿಮ್ಮ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ನಿಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದಾದ್ಮೇಲೆ ಏನೆಲ್ಲ ಅವಮಾನಗಳು ಎದುರಾಯಿತು? ಬಿಕಾಸ್ ಯಾಕಂತಂದರೆ ಪ್ರತಿಭೆ ಅಂತೂ ಬರುತ್ತೆ, ಓಕೆ, ತೋರಿಸ್ಕೊತೀರಾ, ಅದರಲ್ಲೂ ಕೂಡ ಹುಡುಕುಡ್ಕೋವಂಥವ್ರು ಇರ್ತಾರೆ. ಅಪ್ಪ ಇವನು ಸ್ಮಾಲ್ ಸ್ಕ್ರೀನ್ ಸಣ್ಣ ಪುಟ್ಟ ಕಾಮಿಡಿ ವೀಡಿಯೋಸ್ ಮಾಡ್ಕೊಂಡಿರ್ತಾರೆ, ಹಂಗೆ ಹಿಂಗೆ ಅಂತ ಒಂದಷ್ಟು ಜನ ಮಾತನಾಡಿರೋವಂಥದ್ದು ನಿಮಗೆ ಗಮನಕ್ಕೆ ಬಂದಿರುತ್ತೆ. ಸೊ ಹೆಂಗಿರ್ತಿತ್ತು ಆ ಒಂದು ಸಂದರ್ಭದಲ್ಲಿ ಅಂತ? ಅಂದರೆ ಸರ್, ಫಸ್ಟ್ ಶಾರ್ಟ್ ಫಿಲಮ್ ರಿಲೀಸ್ ಆದಾಗ ಜನ ಎಲ್ಲ ಇಷ್ಟಪಟ್ಟರು ಸರ್. ಜನ ಎಲ್ಲ ತುಂಬ ಇಷ್ಟಪಟ್ಟರು, ಸ್ಟೇಟಸ್ಗೆ ಹಾಕೊಂಡ್ರು, ತುಂಬ ಮೆರೆಸಿದ್ರು ನಮ್ಮನ್ನ. ಬಟ್ ಇಲ್ಲಿ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ದೇ ಇರೋರು ಕೆಲವೊಂದು ವರ್ಗ ಇರುತ್ತಲ್ವ, ಏನು ಶಾರ್ಟ್ ಫಿಲಮ್ ಮಾಡಿಬಿಟ್ಟು ವೈರಲ್ ಆಗ್ಬಿಟ್ರೆ ಏನು ಇದು ಮಾಡ್ಬಿಡ್ತಾರ, ಒಂದು ಇಟ್ಟಾಗ್ಬಿಟ್ರೆ ಇನ್ನೊಂದು ಇಟ್ಟಾಗ್ಬಿಡುತ್ತಾ, ಇನ್ನೊಂದು ಇಟ್ಟಾಯಿತು, ಏನು ಬರೀ ಶಾರ್ಟ್ ಫಿಲಮ್ ಇಟ್ಟಾಗ್ಬಿಟ್ರೆ ಸಿನಿಮಾ ಮಾಡಿಬಿಡ್ತಾರೆ, ಸಿನಿಮಾನು ಅಂದರೆ ಅವ್ರು ಮಾತಾಡೋರು ಅಂದರೆ ಶಾರ್ಟ್ ಫಿಲಮ್ ಮಾಡಿದವರೆಲ್ಲ ಇಟ್ಟಾಗ್ಬಿಡ್ತಾರೆ ಅಂದರು. ಇಟ್ಟು ಆಯಿತು ಶಾರ್ಟ್ ಫಿಲಮ್ ಇಟ್ಟಾದ ತಕ್ಷಣ ಎಲ್ಲ ಇಟ್ಟಾಗ್ಬಿಡುತ್ತಾ ಅಂದರು. ಎಲ್ಲ ಇಟ್ಟಾಯ್ತಾ ಬಂತು, ಎಲ್ಲ ಇಟ್ಟಾದ ತಕ್ಷಣ ಸಿನಿಮಾಗೆ ಬಂದುಬಿಡ್ತಾರೆ ಅಂದರು. ಸಿನಿಮಾಗೂ ಬಂತು, ಸಿನಿಮಾ ಮಾಡಿದ ತಕ್ಷಣ ಇಟ್ಟಾಗ್ಬಿಡ್ತಾರ. ಆಗ್ತೀವಿ ಮುಂದೆ ಅದೊಂದು ದಿನ. ಬಟ್ ಮಾತಾಡೋರು ಏನು ಮಾಡ್ತಾ ಇರ್ತಾರೆ, ಇನ್ನೂ ಮಾತಾಡ್ತಾನೆ ಇರ್ತಾರೆ. ಒಂದು ಏನೋ ಒಂದು ಕಮೆಂಟ್ ಮಾಡಿರ್ತಾರೆ, ಅದನ್ನು ಬ್ರೇಕ್ ಮಾಡಿದ್ಮೇಲೆ ನೆಕ್ಸ್ಟ್ ಕಮೆಂಟ್ಗೆ ಹೋಗ್ತಾರೆ, ಅದನ್ನು ಬ್ರೇಕ್ ಮಾಡಿದ್ಮೇಲೆ ನೆಕ್ಸ್ಟ್ ಕಮೆಂಟ್ಗೆ ಹೋಗ್ತಾರೆ. ಅವ್ರು ಕಮೆಂಟ್ ಮಾಡ್ತಾನೆ ಉಳಿತಾರೆ, ನಾವು ಬ್ರೇಕ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ಅಷ್ಟೇ. ಅವಕಾಶಕ್ಕೋಸ್ಕರ ಯಾವತ್ತಾದರೂ ಅಂಗಲಾಚಿದ್ದುಂಟಾ ಅಂತ? ಇಲ್ಲ ಸರ್, ನಾನು ಅಂಗಲಾಚಿದ್ದು ಅನ್ನೋದಕ್ಕಿಂತ ಸಿನಿಮಾ ಇಂಡಸ್ಟ್ರಿಗೆ ಅಂತ ಸ್ಟಾರ್ಟಿಂಗ್ ಬಂದಾಗ ಒಂದು 2 ವರ್ಷ ತುಂಬ ಅಂದರೆ ಅವಕಾಶಕ್ಕೋಸ್ಕರ ಓಡಾಡ್ತಾ ಇದ್ವಿ. ಅಂಗಲಾಚೋದು ಅಂದರೆ ಆಡಿಷನ್ ಅಟೆಂಡ್ ಮಾಡೋದು. ನಾವು ಅವತ್ತು ಸುಮಾರು ಇಲ್ಲ ಅಂದರೂ ಒಂದು 100 ಆಡಿಷನ್ ಮೇಲೆ ಅಟೆಂಡ್ ಮಾಡಿಬಿಟ್ಟಿದ್ದೀವಿ. ನಮ್ಗೆ ಅದೇ ಕೆಲಸ, ಬೇರೆ ಇನ್ನೇನು ಇಲ್ಲ. ಒಂದು ಡೈರಿಲಿ ಬರ್ಕೊಳ್ಳೋದು, ವೀಕೆಂಡಲ್ಲೇ ಜಾಸ್ತಿ ಇರ್ತಾಯಿತ್ತು ಆಡಿಷನ್ನು. ನನಗೊಂದು ಬೇಜಾರಾಗೋದು ಅಂದರೆ ಅವತ್ತು ಎಷ್ಟು ಆಡಿಷನ್ ಅಟೆಂಡ್ ಮಾಡಿದ್ದೀವೋ ಇವತ್ತಿನವರೆಗೂ ಒಂದು ಟೀಮು ಸಿನಿಮಾ ಪೋಸ್ಟ್ರ್ ಸಮೇತ ರಿಲೀಸ್ ಮಾಡಿಲ್ಲ. ಈ ಥರ ಆಡಿಷನ್ಗಳು ನಡೀತಾ ಇದ್ದಿದ್ದು. ಎಷ್ಟೊಂದು ಈ ಕೆಲವೊಂದು ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ. ಆಡಿಷನ್ಗೆ ಹೋಗಿದ್ವಿ ನಾನು ನಮ್ಮದು ಟೀಮ್ ಇತ್ತು, 4-5 ಜನ ಜೊತೆಲಿ ಆಡಿಷನ್ಗೆ ಹೋಗಿದ್ದೀವಿ. ಆಡಿಷನ್ ಎಲ್ಲ ಕೊಟ್ವಿ, ವಾಪಸ್ ಬಂದ್ವಿ. ಅವನೊಬ್ಬ ಜಿಮ್ ಕಿಟ್ ಬ್ಯಾಗ್ ಹಾಕ್ಕೊಂಡು ಬಂದರು, ಟೀಮ್ ಜೊತೆ ಕೂತ್ಕೊಂಡು 2 ನಿಮಿಷ ಮಾತಾಡ್ಬಿಟ್ಟು ಹಿಂಗೆ ಹೋದ. ಪಾಪ 100-150 ಜನ ಆಡಿಷನ್ ಬರೋಕ್ಕೆ ಕ್ಯೂ ನಿಂತಿದ್ದಾರೆ. ಕಟ್ಟಾದರೆ ಇನ್ನು 2 ಮಂತ್ಸ್ ಬಿಟ್ಟು ಅವನ ಸೀರಿಯಲ್ಗೆ ಹೀರೋ. ನಂಗೆ ಏನು ಅನಿಸ್ಬಿಡ್ತು ಅಂದರೆ ಅವತ್ತೇ ಲಾಸ್ಟ್ ನಾನು ಆಡಿಷನ್ ಕೊಡೋದು ನಿಲ್ಲಿಸ್ಬಿಟ್ಟೆ. ಅಂದರೆ ಇವಾಗ ಆಡಿಷನ್ಗಳು ಕೂಡ ಫೇಕ್ ನಡೀತಿದೆ ಅಂತ? 100% ಅಂದರೆ ಮೇನ್ ರೀಸನ್ ಮೇನ್ ಕ್ಯಾರೆಕ್ಟರ್ಸ್ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ, ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಇದು ಮಾಡ್ತಾರೆ. ಸರ್, ನನ್ನ ಪ್ರಕಾರ ಇವತ್ತಿನ ದಿನ ಆಡಿಷನ್ ಅವಶ್ಯಕತೆನೇ ಇಲ್ಲ ಸರ್. ಯಾಕೆಂದರೆ ಎಲ್ಲರೂ ಅವ್ರವ್ರ ಪ್ರೊಫೈಲ್ಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಎಕ್ಸ್ಪೋಸ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಏನು ಮಾಡಬೇಕು ಅಂದರೆ ಅವ್ರನ್ನ ಚೂಸ್ ಮಾಡಬೇಕು, ಕರ್ಕೊಂಡು ಬಂದ್ಬಿಟ್ಟು ನಿಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಯ್ತಾರ ಅಂತ ಮಾಡಿಸಿ ನೋಡ್ಬಿಟ್ಟು ಮಾಡ್ತಾರೆ. ಅಂದರೆ ಯಾರು ಹುಟ್ತಾನೆ ಕ್ಯಾಮ್ರಾ ಫೇಸ್ ಮಾಡ್ಕೊಂಡು ಬಂದಿರಲ್ಲ ಸರ್. ಓಕೆ, ಅವ್ರ ಟ್ಯಾಲೆಂಟ್ನ ಎಕ್ಸ್ಪೋಸ್ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಗಲ್ ಕ್ಯಾಮ್ರಾ ಇಟ್ಕೊಂಡು ಅವರು ಟ್ಯಾಲೆಂಟ್ ಎಕ್ಸ್ಪೋಸ್ ಮಾಡಿರ್ತಾರೆ. ಅವ್ರು ಇಲ್ಲಿ ಬಂದ್ಬಿಟ್ಟು ಸಡನ್ನಾಗಿ 15 ಜನ ಮುಂದೆ ಆ್ಯಕ್ಟ್ ಮಾಡಬೇಕು ಅಂದಾಗ ಎಲ್ಲೋ ಒಂದು ಕಡೆ ನರ್ವಸ್ ಆಗಿರ್ತಾರೆ. ಸೊ ಅಂಥವ್ರನ್ನ ಏನು ಮಾಡಬೇಕು ಅಂದರೆ ಓಕೆ, ಒಂದು 2-3 ಸಲ ಮಾಡಿಸಿ ಒಂದು 2 ದಿನ ನೋಡಬೇಕು, ಆಮೇಲೆ 3ನೇ ದಿನ ಹೆಂಗೆ ಮಾಡ್ತಾರೆ ನೋಡಬೇಕು. ಹಂಗೂ ನಿಮ್ಗೆ ಆಗಲಿಲ್ಲ ಅಂದರೆ ಚೇಂಜ್ ಮಾಡ್ಕೊಬೇಕು. ಅದು ಬಿಟ್ಬಿಟ್ಟು ಸಡನ್ನಾಗಿ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು 15 ಜನ ಕುತ್ಕೊಂಡ್ಬಿಟ್ಟು ಹಿಂಗೆ ಮಾಡು, ಹಿಂಗೈತೆ ಸಿಚುವೇಶನ್ನು, ಪಾಪ ಅದಲ್ಲ ಕಲಾವಿದ್ರನ್ನ ನಡೆಸ್ಕೊಳ್ಳೋ ರೀತಿ. ಅಂದರೆ ಅವ್ರಿಗೂ, ಏಕೆಂದರೆ ಈಗ ನಮಗೂ ಅಷ್ಟೇ, ಅವಾಗ ಆಡಿಷನ್ಗೆಲ್ಲ ಹೋದಾಗ ನಡುಗ್ಬಿಡೋದು, ಮೇಲ್ಗಡೆ ಏನೋ ಡೈಲಾಗ್ ಹೇಳ್ತಾಯಿದ್ರೆ ಕೆಳಗಡೆ ನಡುಗ್ಬಿಡೋದು. ಬಟ್ ಆಮೇಲೆ ಹೋಗ್ತಾ ಎಕ್ಸ್ಪೀರಿಯೆನ್ಸ್ ಆದಂಗೆ ಏನಾಯಿತು ಅಂದರೆ ನಾವು ಮಾಡ್ತಾ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೊ ಅದು ಎಲ್ಲೋ ಒಂದು ಕಡೆ ಕಲಾವಿದ್ರಿಗೆ ಬೇಕು. ಸೊ ಆಡಿಷನ್ನೇ ಎಲ್ಲ ಇದಲ್ಲ, ನಿಮ್ಗೆ ಯಾವ ಥರ ಬೇಕು ಟ್ರೈನ್ ಅಪ್ ಮಾಡ್ಕೊಬೇಕು. ಅಂದರೆ ಇವತ್ತೊಂದು ದಿನ ಎಲ್ಲರೂ ರಿಹರ್ಸಲ್ ಮಾಡ್ತಾಯಿದ್ದಾರೆ, ತುಂಬ ಜನ ರಿಹರ್ಸಲ್ ಮಾಡ್ತಾಯಿದ್ದಾರೆ. ಸೊ ಆ ಟೈಮಲ್ಲಿ ಕಲಾವಿದರು ನಿಮ್ಗೆ ಈ ಕ್ಯಾರೆಕ್ಟರ್ ಸೂಟ್ ಆಯ್ತದ ಅವ್ರ ಫೇಸು ಕರ್ಕೊಂಬನ್ನಿ. ಆ್ಯಕ್ಚುಲಿ ಆ ರೀಲ್ಸಲ್ಲಿ ಮಾಡಿದ್ದಾರೆ, ಅಷ್ಟು ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ, ಅಷ್ಟು ಧೈರ್ಯ ಮಾಡಿದ್ದಾರೆ ಅಂದರೆ ಇಲ್ಲೂ ಮಾಡ್ತಾರೆ. ಸ್ವಲ್ಪ ಟ್ಯೂನಪ್ ಬೇಕಷ್ಟೇ, ಸ್ವಲ್ಪ ಕಾನ್ಫಿಡೆನ್ಸ್ ಬೇಕು. ನೀವು ಅದನ್ನು ತುಂಬಿ ಸಾಕು. ನೀವು ಅವಕಾಶ ಕೊಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಅಲ್ಸೋದು, ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ, ನಮಗೂ ಬೇಜಾನ್ ಮಾಡಿದ್ದಾರೆ ಸರ್ ಅವಾಗ ತುಂಬ ಜನ. ಅಂದರೆ ನಿಮ್ಗೆ ಸಿನಿಮಾ ಹೀರೋ ಮಾಡ್ತೀನಿ ಅಂದ್ಬಿಟ್ಟು ಪರ್ಸ್ನಲ್ ಕೆಲಸ ಎಲ್ಲನೂ ಮಾಡಿಸಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಅಂದರೆ ನಮ್ಮ ಪರಿಸ್ಥಿತಿ ಏನೋ, ನಮಗೆ ಯಾರೋ ಒಬ್ಬರು ಸಿನಿಮಾ ಅವಕಾಶ ಮಾಡ್ತೀನಿ ಅಂದ್ರಲ್ಲ, ಆ ಖುಷಿಗೆ ಎಲ್ಲ ಮಾಡಿರ್ತಾಯಿದ್ವಿ ನಾವು. ಬಟ್ ಅದಾಗದೇ ಇದ್ದಾಗ ಬೇಜಾರಾಗ್ತಾಯಿತ್ತು. ಅಂದರೆ ಯಾರೋ ಒಬ್ಬರು ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ ಅಂದರೆ ಅವ್ರು ಸಿನಿಮಾ ಅವಕಾಶ ಮಾತ್ರ ಕೊಡ್ತಾರೆ, ಬೇರೆ ಇನ್ನೇನು ಕೊಡಲ್ಲ. ಅದೊಂದು ಮೈಂಡಲ್ಲಿ ಇಟ್ಕೊಂಡು ಕಲಾವಿದರುಗಳು ಮುಂದೆ ಬರ್ಬೇಕಷ್ಟೆ.
ಗೌರವ್ ಶೆಟ್ಟಿ ಅವರು ನಟನೆಗೆ ಏನಕ್ಕೆ ಬಂದರು ಆ್ಯಂಡ್ ಹಾಗೆಯೇ ನಟ ಆಗಿಲ್ಲ ಅಂತಂದ್ರೆ ಯಾವ ಪ್ರೊಫೆಷನ್ನಲ್ಲಿ ಇರ್ತಿದ್ರು ಈಗ ಅಂತ? ಸರ್, ನಟನೆ ಪ್ರೊಫೆಷನಾಗಿ ತಗೊಬೇಕು ಅಂತ ಚಿಕ್ಕದ್ರಲ್ಲಿ ಅಂದ್ಕೊಂಡಿರಲಿಲ್ಲ. ಬಟ್ ಚಿಕ್ಕದ್ರಲ್ಲಿ ಏನಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಾಯಿದ್ವಿ ನಾವು. ಅಂದರೆ ಡ್ಯಾನ್ಸ್ ಆಗಿರ್ಬೋದು ಅಥವಾ ಬೇರೆ ನಾಟಕಗಳು ಅದು ಇದು ಮಾಡ್ತಾಯಿದ್ರಲ್ಲ ಸ್ಕೂಲಲ್ಲಿ, ಅದಕ್ಕೆ ನಾವು ಜಾಸ್ತಿ ಇನ್ವಾಲ್ವ್ ಆಗ್ತಾಯಿದ್ವಿ. ಸೊ ಅದಾದಮೇಲೆ ಇಂಜಿನಿಯರಿಂಗ್ ಬಂದಾಗ ಶಾರ್ಟ್ ಫಿಲಮ್ ಮಾಡಬೇಕು ಅಂತ ನಾನು ಮೈಂಡಲ್ಲಿ ಅಂದ್ಕೊಂಡು, ಅದೇ ತುಂಬ ಕಡೆ ಹೇಳಿದ್ದೀನಿ ನಾನು, ನವಗ್ರಹ ಸಿನಿಮಾನ ರಿಮೇಕ್ ಮಾಡಿದ್ದು. ಅಂದರೆ ಅದರಲ್ಲಿ 9 ಜನ ಅಂಬಾರಿ ಕದಿಯಕ್ಕೆ ಹೋಗ್ತಾರೆ, ಇದರಲ್ಲಿ 9 ಜನ ಕ್ವಶನ್ ಪೇಪರ್ ಕದಿಯಕ್ಕೆ ಹೋಗೋಣ ಅಂದ್ಬಿಟ್ಟು ನಾನೇ ಡೈರೆಕ್ಟ್ ಮಾಡಿ ನಾನೇ ಮೈಂಡಲ್ಲಿ ಇದು ಮಾಡ್ಬಿಟ್ಟು ಫೋನಲ್ಲೆಲ್ಲ ಶೂಟ್ ಮಾಡಿಬಿಟ್ಟಿದ್ವಿ. ಥಾಟ್ ಚೆನ್ನಾಗಿತ್ತು, ನನಗೆ ವಿಷನ್ ಇತ್ತು, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ನನಗೆ ಆ ಟೈಮಲ್ಲಿ ಬಂದಿರಲಿಲ್ಲ. ಅದಾದಮೇಲೆ ಕಾಲೇಜಲ್ಲಿದ್ದಾಗಲೇ 3-4 ಶಾರ್ಟ್ ಫಿಲಮ್ಮು, ಆಲ್ಬಮ್ ಸಾಂಗ್ ಎಲ್ಲ ಮಾಡಿದ್ವಿ. ಸೊ ಅದಾದಮೇಲೆ ನನ್ನ ಸುತ್ತಮುತ್ತ ಇರೋರು ಏನು ಮಾಡಿದ್ರು, ನಿನ್ನ ಫೇಸು ನಿನ್ಗೆ ಇದರಲ್ಲೇ ಆಸಕ್ತಿ ಇದೆ, ಮಾಡ್ತೀಯ. ನನಗೂ ಎಲ್ಲೋ ಒಂದು ಕಡೆ ಅದೇ ಅನಿಸ್ತಾ ಬಂತು, ಇಂಟ್ರೆಸ್ಟ್ ಹೋಗ್ತಾ ಬಂತು. ಅಂದರೆ ನನ್ನ ಪ್ರಕಾರ ನಾನು ಆರ್ಟಿಸ್ಟ್ ಆಗಿಲ್ಲ ಅಂದಿದ್ರು ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಒಳಗಡೆ ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಇರ್ತಾ ಇದೆ ಹೊರತು ಬೇರೆ ಇನ್ನೇನು ಆಸಕ್ತಿ ಇರಲಿಲ್ಲ ಅಂತ ಅನ್ಕೊತೀನಿ ನನಗೆ. ಇನ್ ಕೇಸ್ ಅಂದರೆ ಈಗ ಪ್ರೊಫೆಷನ್ನಲ್ಲಿ ಆ್ಯಕ್ಟಿಂಗನ್ನು ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ? ಇನ್ನೇನು ಮಾಡಬೇಕು ಅಂದ್ಕೊಂಡಿಲ್ಲ ಸರ್, ಆ್ಯಕ್ಟಿಂಗ್ ಒಂದೇ. ಅಲ್ಲ, ಈಗೇನಿದ್ರು ಏನಂತಂದರೆ ಆ್ಯಕ್ಟಿಂಗೇ ನಂಬ್ಕೊಳ್ಳೋದಕ್ಕಾಗಲ್ಲ. ಯಾಕಂತಂದರೆ ಯಾರ್ಯಾವ ಸಂದರ್ಭ ಹೆಂಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದು ಸಲ ಅವಕಾಶಗಳಿರುತ್ತೆ, ಕೆಲವೊಂದು ಸಲ ಅವಕಾಶಗಳಿರಲ್ಲ. ಬಟ್ ಬ್ಯಾಕಪ್ ಅಂತ ಹೇಳ್ಬಿಟ್ಟು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ನಮ್ಗಳಿಗೂ ಕೂಡ ಇದ್ದೇ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ, ಅಂದರೆ ಬಿಸ್ನೆಸ್ ಏನಾದರೂ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ, ಏನಾದರೂ ಆ ಥರದ ಯೋಚನೆಗಳೇನಾದರೂ ಥಿಂಕಿಂಗ್ಸ್ ಇದೆಯಾ ಅಂತ? ಸರ್, ಅಂದರೆ ಏನಂದರೆ ಇವಾಗ ಆಲ್ರೆಡಿ ಎಜುಕೇಷನ್ಗೆ ಇದಕ್ಕೆ ಅಂತ ಮನೆಯವ್ರ ಹತ್ರ ತುಂಬ ಖರ್ಚು ಮಾಡಿಸ್ಬಿಟ್ಟಿರ್ತೀವಿ. ಈಗ ಮತ್ತೆ ನಾನೇನೋ ಬಿಸ್ನೆಸ್ ಮಾಡ್ತೀನಿ ಅದನ್ನು ಕೊಡಿ ಅಂತ ಇದು ಮಾಡೋದಕ್ಕೆ, ಈಗ ಹಂಗಾರೆ ಬಿಸ್ನೆಸ್ಸಲ್ಲಿ ನಾನು ಹಾಕಿದ ತಕ್ಷಣ ನನಗೆ ಪ್ರಾಫಿಟ್ ಬಂದುಬಿಡುತ್ತಾ? ಅದರಲ್ಲಿ ಎಲ್ಲ ಕೈ ಹಿಡಿದ್ಬಿಡುತ್ತಾ? 100% ಆಗಿ ನಾವು ಎಲ್ಲನೂ, ಅಂದರೆ ತನು ಮನ ಧನ ಅಂತಾರಲ್ಲ, ಎಲ್ಲನೂ ಅರ್ಪಿಸ್ಬಿಟ್ರೆ ನಾವು ಮಾಡೋ ಕೆಲಸದಲ್ಲಿ ಇಷ್ಟಪಟ್ಟು ಪ್ರೀತಿಸಿ ನಾವು ಮಾಡಿದ್ರೆ ಎಲ್ಲೂ ಕೈ ಬಿಡಲ್ಲ ಸರ್, ಕೈ ಹಿಡ್ದೇ ಹಿಡಿಯುತ್ತೆ. ನಾವೇ ಡೌಟಲ್ಲಿ ಇದಾಗುತ್ತಾ ಆಗುತ್ತಾ ಇಲ್ವಾ ಅಂತ ಡೌಟಲ್ಲಿ ಬಂದಾಗ ಅದು ಕೈ ಹಿಡಿಯೋದು, ಹಿಡಿಲ್ಲ ಬೇಡವಾ ಅಲ್ಲ, ಮಾಡ್ತೀನಿ ಅಂತ ಬಂದಾಗ ಹಾಗೇ ಆಗುತ್ತೆ. ಓಕೆ, ಅಂದರೆ ಕೆಲವೊಂದು ಕಷ್ಟ ಅನ್ನೋದು ಎಂಥ ಬಿಸ್ನೆಸ್ ಮ್ಯಾನ್ಗಳಿಗೂ ಬರುತ್ತೆ, ಎಂಥ ಈಗ ಹಂಗಾರೆ ಯಾವುದೋ IT ಪ್ರೊಫೆಷನಲ್ ಇದಕ್ಕಿದ್ದಂಗೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ, ಏನು ಮಾಡ್ತಾರೆ? ಹಂಗೇನೆ ಸಿನಿಮಾ ಇಂಡಸ್ಟ್ರಿಲೂ ಅವಕಾಶ ಬರೋ ಟೈಮು ಇರುತ್ತೆ, ಬರದೇ ಇರೋ ಟೈಮು ಇರುತ್ತೆ. ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೆಂಗೆ ಹೋಗ್ತೀವಿ ಅನ್ನೋದೇ ಸಿನಿಮಾ ಇಂಡಸ್ಟ್ರಿ. ಅದನ್ನು ಸ್ವಲ್ಪ ಚೆನ್ನಾಗಿ ಆಗ್ತಾ ಇರ್ಬೇಕಂದ್ರೆ ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಕೊಬೇಕು. ಚೆನ್ನಾಗಿ ಏನೂ ಆಗ್ತಿಲ್ಲ ಅಂದಾಗ ಅದನ್ನು ಸ್ವಲ್ಪ ಖರ್ಚು ಮಾಡಿ, ಆಮೇಲೆ ನಮ್ಮ ಜೊತೆಲಿರೋರು ಅದೇ ಥರ ಇರಬೇಕು ಅಥವಾ ಸಪೋರ್ಟಿವ್ ಆಗಿರಬೇಕು. ಎಲ್ಲ ಥರ ಮ್ಯಾಟ್ರ್ ಆಗುತ್ತೆ ಇಂಡಸ್ಟ್ರಿಯಲ್ಲಿದ್ದಾಗ. ಎಸ್, ಈಗ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಲೈಫಲ್ಲಿ ಈ ಒಂದು ಅವಮಾನವನ್ನು ಮರೆಯೋದಕ್ಕಾಗಲ್ಲ ಅನ್ನೋದಾದರೆ ಯಾವುದಾದ್ರೂ ಆ ಥರದ ಘಟನೆ, ಯಾವುದೋ ಇನ್ಸಿಡೆಂಟ್ನ ಶೇರ್ ಮಾಡೋದಾದರೆ? ಅದೊಂದೇ ನನಗೆ ತುಂಬ ಕಾಡಿದ್ದು ನನ್ನ ಲೈಫಲ್ಲಿ. ಅಂದರೆ ನನಗೇನಂದರೆ ನಾನು ಎಲ್ಲೇ ಹೋದ್ರೂ ಕಾನ್ಫಿಡೆನ್ಸಿಂದ ಹೋಗ್ತೀನಿ. ನಾನು 100% ಮಾಡ್ತೀನಿ ಅಂತ ಹೋಗ್ತೀನಿ. ಸೊ ಯಾವುದೋ ಒಂದು ಶೂಟಿಂಗಿಗೆ ರಿಹರ್ಸಲ್ಗೆ ಅಂತ ಕರೆದ್ರು, ಇಲ್ಲಿಂದ ತುಂಬ ದೂರಕ್ಕೆ ಕರೆದ್ರು, ಅಲ್ಲಿ ಸ್ಟೇ ಮಾಡಿಸಿದ್ರು, ರಿಹರ್ಸಲ್ ಮಾಡಿದ್ರು 2 ದಿನ. ತುಂಬ ಇಷ್ಟ ಆಯಿತು ಅವ್ರಿಗೆ ನನ್ನ ಆ್ಯಕ್ಟಿಂಗು. ಅದಾದಮೇಲೆ ಆ್ಯಕ್ಟು ಮಾಡಿಸಿದ್ರು ಒಂದಿನ. ಅದಾದಮೇಲೆ ಮಾರನೇ ದಿನ ಏನಾಯಿತು, ಅವರು ಒಂದು ತೆಲುಗು ಆರ್ಟಿಸ್ಟು, ತೆಲುಗು ಲ್ಯಾಂಗ್ವೇಜಿಗೆ ಮಾಡ್ತಾಯಿದ್ರು, ಕನ್ನಡಕ್ಕೆ ನಾನು ಮಾಡ್ತಾಯಿದ್ದೆ. ಸೊ ಅಲ್ಲಿರೋ ಸೆಟ್ ಆಫ್ ಪೀಪಲ್ಲು ತೆಲುಗು ಅವರೆಲ್ಲ ಸೇರ್ಕೊಂಡು ಏನು ಮಾಡಿಬಿಟ್ರು, ಪಾಪ ಡೈರೆಕ್ಟ್ರದ್ದು ಏನೂ ತಪ್ಪಿಲ್ಲ, ಅಂದರೆ ಅವರೆಲ್ಲ ಸೇರಿಕೊಂಡು ಇವ್ರಿಗೆ ನಾವೇ ಮಾಡ್ತೀವಿ, ನಮ್ಮದನ್ನೇ ಕನ್ನಡ ಡಬ್ಬಿಂಗ್ ಮಾಡ್ಕೊಬಿಡಿ, ಪಾಪ ಇನ್ನೊಂದ್ಸಲಿ ಏನಕ್ಕೆ ಅವ್ನು ಶೂಟ್ ಮಾಡ್ತೀರಾ? ನಾನು ಇಲ್ಲೆಲ್ಲ ಹೇಳ್ಕೊಂಬಿಟ್ಟಿದ್ದೀನಿ, ಈ ಥರ ಸಿನಿಮಾ ಎಲ್ಲ ಮಾಡ್ತಾಯಿದ್ದೀನಿ, ಈ ಥರ ಬಂದಿದ್ದೀನಿ, ಇಲ್ಲಿ ಒಳ್ಳೆ ಸ್ಟೇ ಎಲ್ಲ ಕೊಟ್ಟಿದ್ದಾರೆ, 2 ದಿನ ರಿಹರ್ಸಲ್ ಆಗಿದೆ, ಇಷ್ಟ ಆಗಿದೆ ಡೈರೆಕ್ಟ್ರ್. ಪಾಪ ಡೈರೆಕ್ಟ್ರಿಗೆ ಇಷ್ಟ ಮಾಡಿಸ್ಬೇಕು ಅಂತ ಆಸೆ. ಬಟ್ ಅಲ್ಲಿರೋರೆಲ್ಲ ಏನು ಮಾಡಿಬಿಟ್ರು, ಹಿಂಗೆ ಅಂದ್ಬಿಟ್ಟು ಇದು ಮಾಡಿದ್ರು. ಓಕೆ, ಏನು ಮಾಡಿದ್ರು, ಸಡನ್ನಾಗಿ ಇಲ್ಲ ಇದು 2 ಸಲ ಶೂಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು ರಾತ್ರಿ. ಇದು ಏಕೆಂದರೆ ನನ್ನ ಕಡೆಯಿಂದ ಏನೋ ತಪ್ಪಾಗಿಲ್ಲ, ಏನೋ ಚೆನ್ನಾಗಿ ಮಾಡಿಲ್ಲ ಅನ್ನೋದಾದರೆ ಓಕೆ, ಅವ್ರಿಗೆ ಸರಿ ಹೋಗಲಿಲ್ಲ ಅನ್ನೋದಾದರೆ ರಿಹರ್ಸಲ್ ಮಾಡಿದಾಗಲೇ ವಾಪಸ್ ಕಳಿಸ್ಬೇಕಾಗಿತ್ತು. ಶೂಟ್ ಮಾಡಿ ಕಳಿಸಿದ್ದು ಭಾರಿ ತಪ್ಪು. ಬಿಕಾಸ್ ದೇ ಆರ್, ಅಂದರೆ ಅವರು ತುಂಬ ಚೆನ್ನಾಗಿ ದುಡ್ಡಿಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಯಾರಿಗೂ ಆ ಥರ ಮಾಡೋಕ್ಕೋಗ್ತು. ಅಂದರೆ ಇದು ಸಿನಿಮಾಗಾಗಿರುವಂಥದ್ದು ಅಥವಾ ಇಲ್ಲಿ ಬೆಂಗಳೂರಲ್ಲ ಅಥವಾ ಯಾವ ಲೊಕೇಶನ್ಲಾಗಿದ್ದು ಅಂತ? ಈಗ ಅವರೇನಾದ್ರು ಎದುರುಗಡೆ ಬಂದಾಗ, ಎಷ್ಟು ವರ್ಷಗಳ ಹಿಂದೆ ಆಗಿದ್ದಿದ್ದು, ಈಗ ಅವ್ರ ಎದುರುಗಡೆ ಬಂದಾಗ 4 years ಬ್ಯಾಕ್ ಸರ್.
ಈಗ ಅವ್ರೇನಾದ್ರೂ ಎದುರುಗಡೆ ಯಾವಾಗ ಸಿಗ್ತಿರ್ತಾರ ನೋಡ್ತಿರ್ತಾರ, ಈಗ ನಿಮ್ಮ ಒಂದು ರೀಚ್ನ ನೋಡಿ ಅವ್ರು ಯಾರಿಗಾದ್ರೂ ಮಾತನಾಡಿದ್ದು ಅಥವಾ ನಿಮಗೆ ಗೊತ್ತಿರೋಂಥ ಈಗಲೂ ಅಂದರೆ ಅದೇ ಹೇಳಿದ್ನಲ್ಲ, ಪಾಪ ಡೈರೆಕ್ಟ್ರದ್ದು ಏನೂ ತಪ್ಪಿಲ್ಲ. ಅವ್ರಿಗೆ ಖುಷಿ ಇತ್ತು, ಆಸೆ ಇತ್ತು, ಪಾಪ ಬೇರೆಯವ್ರ ಹತ್ರ ಹೇಳಿದ್ದಾರೆ ಅವ್ನಿಗೆ ಬೇಜಾರಾಗಬೇಡ ಅಂತ ಹೇಳು, ನನ್ನ ಕೈಲಿ ಏನೂ ಇಲ್ಲ, ಪಾಪ ಅವ್ರ ಕೈಲಿ ಏನೂ ಇರಲಿಲ್ಲ ಅದು. ಬಟ್ ಓಕೆ, ಅವರು ಸಿಕ್ಕಿದ್ರೂ ಪರಿಸ್ಥಿತಿ ಹಂಗಾಗಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಅದು ಬೇಜಾರು ಅಷ್ಟೇ ಹೊರ್ತು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ನನ್ನ ಟೈಮ್ ಸರಿ ಇರಲಿಲ್ಲ ಅನಿಸ್ತದಷ್ಟೇ. ಅಂದರೆ ಈ ಥರ ನನಗೆ ಬೇಜಾರಾಯಿತು, ನೀವು ಏನಾರು ಮರೆಯೋಕ್ಕಾಗಲ್ಲ ಅಂತ ಕೇಳಿದ್ರಲ್ಲ, ಇದನ್ನು ಮರೆಯೋಕ್ಕಾಗಲ್ಲ ನನಗಷ್ಟೇ. ಆದ್ದರಿಂದ ನಾನು ಅದನ್ನು ರಿವೆಂಜ್ ತಗೊಬೇಕು ಅಥವಾ ಇವೆಲ್ಲ ಏನಿಲ್ಲ. ಮನೆಯವರ ಸಪೋರ್ಟ್ ಹೆಂಗಿದೆ ಈಗ ನಿಮಗೆ? ಸರ್, ಮನೆಯವ್ರ ಸಪೋರ್ಟು ಸ್ಟಾರ್ಟಿಂಗು ಏನಂದರೆ ಎಜುಕೇಷನ್ ಮಾಡಿದ್ಯಾ, ಏನೋ ಒಂದು ಕೆಲಸ ಮಾಡ್ಕೊ, ಮಾಮೂಲಿ ಎಲ್ಲರ ಮನೇಲೂ ಇದೇನೆ ಸರ್. ಈಗೇನಂದರೆ ಓಕೆ, ಏನೋ ಒಂದು ಮಾಡ್ತಾಯಿದ್ಯಾ, ಮಾಡು, ಹುಷಾರಾಗಿ ಮಾಡು ಅನ್ನೋ ಸಪೋರ್ಟೆಲ್ಲ ಮನೇಲಿ ಸಪೋರ್ಟಿಂಗ್ ಆಗಿದ್ದಾರೆ. ಅಂದರೆ ಮುಂಚೆ ಊರಿಗೆ ಹೋದಾಗ ಏನು ಮಾಡ್ತಿದ್ಯೋ, ಎಲ್ಲಿ ಕೆಲಸ ಮಾಡ್ತಿದ್ಯೋ ಈ ಥರ ಕೇಳ್ತಾ ಇರೋರು, ಸುತ್ತಮುತ್ತ ಇರೋರೆಲ್ಲ ನೆಕ್ಸ್ಟ್ ಪಿಕ್ಚರ್ ಯಾವುದು ಅಂತ ಕೇಳೋ ಮಟ್ಟಿಗೆ ಆಗಿದೆ ಅಂದಾಗ ಅವ್ರಿಗೊಂದು ಖುಷಿ. ಅಂದರೆ ಮುಂಚೆ ಯಾವ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀವಿ, ಎಷ್ಟು ಸಂಬಳ, ಈ ಥರ ಕೇಳ್ತಾಯಿದ್ರು, ಅದಕ್ಕೆ ಹೋಗ್ತಾನೆ ಇರಲಿಲ್ಲ. ಇವಾಗ ಹೋದರೆ ನೆಕ್ಸ್ಟ್ ಪಿಕ್ಚರ್ ಯಾವುದು ಅಂತ ಕೇಳ್ತಾರಲ್ಲ, ಇದು ಬೇಕಾಗಿದ್ದು ಹೋಗೋಕ್ಕೆ ಅಂತ. ಎಸ್, ಸೋಷಿಯಲ್ ಮೀಡಿಯಾದನ್ನೇ ಆಳಿರುವಂಥವ್ರು ನೀವು ಒಂದು ಕಾಲದಲ್ಲಿ, ಕೋವಿಡ್ ಟೈಮಲ್ಲಿ. ಬಿಕಾಸ್ ಯಾಕೆಂತಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸಾಕಷ್ಟು ವಿಡಿಯೋಗಳ ಮೂಲಕ ನೀವು ದಿನ ಬೆಳಗಾದರೆ ಎಂಟರ್ಟೈನ್ಮೆಂಟ್ ಏನಪ್ಪ ಮಾಡೋದು, ಹೆಂಗಪ್ಪ ದಿನಗಳನ್ನು ಕಳಿಯೋದು, ಆ ಕೋವಿಡ್ ಲಾಕ್ಡೌನ್ ಅಂತ ಹೇಳ್ಬಿಟ್ಟು ಅದರಿಂದ ಹೊರಗಡೆ ಬರಬೇಕು ಅಂದಾಗ ನಿಮ್ಮ ವಿಡಿಯೋಸ್ ಎಷ್ಟೋ ಜನರಿಗೆ ಒಂದು ನಗೆಗಡಲಲ್ಲಿ ತೇಲ್ಸಿರುವಂಥದ್ದು. ಸೊ ಹಾಗೆಯೇ ಅಷ್ಟೊಂದು ಇಷ್ಟಪಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಒಂದಷ್ಟು ಜನ ಹುಡುಗಿರು ಕೂಡ ನಿಮ್ಮ ಫಾಲೋವರ್ಸ್ ಇದ್ದಾರೆ. ಸೊ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಅಂತ? ಇಲ್ಲ ಸರ್, ಎಲ್ಲರೂ ಹಂಗೆ ಅನ್ಕೋತಾರೆ. ನಂಗೆ ನಿಜವಾಗ್ಲೂ ಇದುವರೆಗೂ ಯಾವುದೇ ಥರ ಪ್ರಪೋಸಲ್ಸ್ ಎಲ್ಲ ಏನೂ ಬಂದಿಲ್ಲ. ಅದು ಹೆಂಗೆ ಎಲ್ಲರೂ ಹೇಳ್ತಾರಲ್ಲ, ನಿಮ್ಗೆ ಅಷ್ಟು ಪ್ರಪೋಸಲ್ ಬಂದಿರ್ಬೋದು, ಹಂಗೆ ಮಾತಾಡ್ಕೊಬೇಕಾದ್ರೆ ನೋಡ್ತೀನಿ ನಾನು. ಬಟ್ ನಮಗೆಲ್ಲ ಏನಕ್ಕೆ ಬರಲ್ಲ ಅಂತ ನಾನು ಅದೇನು ಹೇಳಿದ್ರೆ ಎಲ್ಲಿ ಮರ್ಯಾದೆ ಹೋಯ್ತದ ಅಂತ ಹೇಳಕ್ಕೆ ಹೋಗಲ್ಲ. ಹಂಗೆ ಸುಮ್ಮನೆ ಸೈಲೆಂಟ್ ಆಗಿಬಿಡೋದು. ಯಾವುದೂ ಬಂದಿಲ್ಲ ಸರ್. ಹೇಳಿದ್ರೆ ಅಂತಂದರೆ ಈಗ ನಮ್ಗೆ ಹೇಳ್ಬಾರ್ದು ಅಂತ ಡಿಸೈಡ್ ಆಗಿದ್ದೀರಾ ಅಂತ? ಅಂದರೆ ನನಗೆ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲಿ ನಂಬಲ್ವೋ ಅನ್ನೋದಕ್ಕೋಸ್ಕರ ನಾನು ಹೇಳಕ್ಕೆ ಹೋಗಲ್ಲ ಅಷ್ಟೇ ಹೊರತು ನಮಗೆ ಬಂದಿಲ್ಲ ನಿಜವಾಗ್ಲೂ. ಸರ್ ನಿಜ ಹೇಳಿ ಸರ್, ಯಾಕೆಂತಾರೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಆಲ್ಮೋಸ್ಟ್ 100K ಮೇಲಿದ್ದಾರೆ. ಇಷ್ಟು ವರ್ಷಗಳಿಂದ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಂದಿಲ್ಲ ಅಂತಂದರೆ ನಾನು ಸರ್, ಇಷ್ಟು ದಿನ ಮಾಡಿರೋದು ಎಂಟರ್ಟೈನ್ಮೆಂಟು. ಅವರು ನಮ್ಮನ್ನ ಫಾಲೋ ಮಾಡ್ತಾ ಇರೋದು ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಹೊರತು ನಮ್ಮನ್ನ ಪರ್ಸ್ನಲಿ ಇಷ್ಟಪಡೋದಕ್ಕೋಸ್ಕರ ಅಲ್ಲ. ಪರ್ಸ್ನಲಿ ಇಷ್ಟಪಡೋಕ್ಕೆ ನನ್ನ ವ್ಯಕ್ತಿತ್ವನೇ ಯಾರಿಗೂ ಗೊತ್ತಿರಲ್ಲ. ಅಂದರೆ ನಾನು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನನ್ನ ಬರೀ ಸ್ಕ್ರೀನ್ ಮೇಲೆ ಮಾತ್ರ ನೋಡಿರ್ತಾರೆ. ಗೌರವ್ ಈ ಥರ ಆ್ಯಕ್ಟ್ ಮಾಡ್ತಾನೆ ಅನ್ನೋದೊಂದು ಬಿಟ್ಟರೆ ನನ್ನ ಸರೌಂಡಿಂಗ್ಸಲ್ಲಿರೋರಿಗೆ ಮಾತ್ರ ನಾನೇನು ಅಂತ ಗೊತ್ತಿರುತ್ತೆ. ನಾನೇನು ಅಂತ ಗೊತ್ತಿರೋರು ಮಾತ್ರ ನನ್ನ ಪ್ರೀತಿಸೋಕ್ಕೆ ಸಾಧ್ಯ. ಅಲ್ಲ, ಈಗ ನೀವು ಹೇಳ್ತಿದ್ದೀರಾ ಸರಿ, ಆದ್ರೆ ನಿಮ್ಮ ಆ್ಯಕ್ಟಿಂಗ್ ನೋಡಿಬಿಟ್ಟು ಎಷ್ಟೋ ಜನ ಹುಡುಗಿರು ಲವಲ್ ಬಿದ್ದಿರ್ಬೋದಲ್ಲ. ನನ್ನ ಆ್ಯಕ್ಟಿಂಗ್ ನೋಡಿ ಬಿದ್ದಿರೋ ಲವಲ್ಲಿ ಅವ್ರ ಪ್ರಪೋಸಲ್ಸ್ ಎಷ್ಟು ಬಂದಿದೆ ಅಂತ ಕೇಳಿದ್ ನಾನು. ಇಲ್ಲ, ಬಂದಿಲ್ಲ, ಖಂಡಿತವಾಗ್ಲೂ ಇಲ್ಲ ಸರ್, ನಿಜವಾಗ್ಲೂ ಬಂದಿಲ್ಲ. ಮೋಸ್ಟ್ಲಿ ಅವರು ನಾನು ಕಮಿಟ್ ಆಗಿದ್ದೀನಿ ಅಂತ ಏನಾರು ಅನ್ಕೊಂಡ್ಬಿಟ್ಟವ್ರ, ಆ ಥರ ಏನಿದ್ರೆ ಇಲ್ಲ. ನೀವು ಹೇಳ್ತಿರೋ ನೋಡಿದ್ರೆ ನಮ್ಮ ಕ್ಯಾಮ್ರಾಮನ್ ರಾಘವೇಂದ್ರ ಸ್ವಾಮಿಗಳು ಕೂಡ ಆಗಾಗ ಹಿಂಗೆ ಹೇಳ್ತಿದ್ದಾರೆ. ಅವ್ರು ಕೂಡ ಒಳ್ಳೆ ರಸಿಕ, ಬಟ್ ಆದರೂ ಕೂಡ ಬರಲ್ಲ ಅಂತ ಹೇಳ್ತಾರೆ. ನಮಗೂ ಯಾವುದು ಬಂದಿಲ್ಲ ಸರ್. ನೋಡಿ, ಈಗ ಗೌರವ್ ಶೆಟ್ಟಿ ಅವರಿಗೆ ಯಾವುದು ಕೂಡ ಪ್ರಪೋಸಲ್ ಬಂದಿಲ್ವಂತೆ ಅಂತ ಅವ್ರು ಹೇಳ್ತಿದ್ದಾರೆ. ಅದು ಎಷ್ಟು ನಿಜ ಸುಳ್ಳು ಅಂತ ನಾನಂತೂ ನಂಬೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನನ್ಗೆ ಗೊತ್ತು ಏನು ಅಂತ ಹೇಳ್ಬಿಟ್ಟು. ಯಾರಾದ್ರೂ ಖಾಲಿ ಜಾಗ ಇದೆ ಅವರ ಹಾರ್ಟಲ್ಲಿ, ಸೊ ಯಾರಾದ್ರೂ ಅದನ್ನು ಆ ನಿವೇಶನವನ್ನು ಪಡ್ಕೋಬೋದು, ಅವರ ಪ್ರೀತಿಯನ್ನು ನಿವೇಶನವನ್ನು ಟ್ರೈ ಮಾಡ್ಬೋದು. ಬಟ್ ಅದು ಗೊತ್ತಿಲ್ಲ. ರಿಜಿಸ್ಟರ್ ಮಾಡ್ಕೊಳ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಲ್ಲ. ಅಂದರೆ ನಾನೇನ ಅಂತ ಇದೇನಲ್ಲ, ಗೊತ್ತಿಲ್ಲ ಸರ್. ಅದು ಆಗಬೇಕು ಅಂತ ಅಂದ್ಕೊಂಡಾಗ ತಾನಾಗೆ ಆಗಬೇಕು. ಈ ಪ್ರೀತಿ ಅನ್ನೋದು ನಾವು ಹುಡಿಕೊಂಡು ಮಾಡೋದಲ್ಲ, ತಾನಾಗೆ ಅದು ಬಂದು ಆಗಬೇಕು. ಒಬ್ರು ನೋಡಿ ಈಗ ನಾನು ಅರ್ಜೆಂಟಾಗಿ ಪ್ರೀತಿ ಮಾಡಬೇಕು ಅಂತ ಹೋದಾಗ ಸಿಗೋದಲ್ಲ ಪ್ರೀತಿ, ತಾನಾಗೆ ಆಗಬೇಕದು. ಅದು ಯಾವ ಟೈಮ್ಗೆ ಆಗಬೇಕೋ ಆ ಟೈಮ್ಗೆ ಆಗಿ ಯಾವ ಟೈಮ್ಗೆ ಸಿಗಬೇಕು ಆ ಟೈಮ್ಗೆ ಸಿಗುತ್ತೆ. ವೆಯ್ಟ್ ಮಾಡಬೇಕಷ್ಟೆ. ಓಕೆ, ಯಾರ ಮೇಲಾದರೂ ನಿಮಗೆ ಲವ್ ಆಗಿದೆಯಾ? ತುಂಬ ಜನದ ಮೇಲೆ ಆಗ್ತಾ ಇರುತ್ತೆ ಸರ್. ಲವ್ ಅನ್ನೋದ್ರೆ ಜಸ್ಟೇ ಕ್ರಶ್ ಆಗುತ್ತೆ ಅಷ್ಟೇ. ಓಕೆ, ಚೆನ್ನಾಗಿದ್ದಾರಲ್ಲ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಆಗುತ್ತೆ ಹೊರತು ಲವ್ ಇಲ್ಲ. ಅಂದರೆ ಲವ್ ಅನ್ನೋದು ಜಸ್ಟ್ ಅದು ನೋಡಿದ ತಕ್ಷಣ ಆಗುತ್ತಲ್ಲ, ಅದನ್ನು ಲವ್ ಅನ್ನೋಕ್ಕಾಗಲ್ಲ. ಆಗಿಲ್ಲ. ರೀಸೆಂಟಾಗಿ ಯಾರ ಮೇಲೆ ಕ್ರಶ್ ಆಗಿದೆ ಅಂತ? ರೀಸೆಂಟಾಗಿ ನನಗೆ ರುಕ್ಮಿಣಿ ವಸಂತ್ ಅವ್ರ ಮೇಲೆ ಆಗಿದೆ. ಕಾಂತಾರ ಪಿಕ್ಚರ್ ನೋಡಿದ್ಮೇಲೆ. ಆಮೇಲೆ ಡೆವಿಲ್ ಪಿಕ್ಚರಲ್ಲಿ ರಚನಾ ರೈ ಅವ್ರ ಮೇಲೆ ಆಗಿದೆ. ಸದ್ಯಕ್ಕೆ ಇವರಿಬ್ಬರ ಮೇಲೆ ಆಗಿದೆ ಸರ್. ಸ್ಟ್ರಾಂಗ್ ಆಗಿ ಆಗಿದೆ. ಟಾಕ್ಸಿಕ್ ಟೀಸರ್ ನೋಡಿದ್ರಾ? ನೋಡಿದೆ ಸರ್. ಹೆಂಗಿತ್ತು?
ಓ ಸೂಪರ್ ಆಗಿದೆ. ಅಯ್ಯೋ ಸರ್, ಮೈಂಡ್ ಬ್ಲೋಯಿಂಗ್ ಅದು, ನೆಕ್ಸ್ಟ್ ಲೆವೆಲ್. ಯಶ್ ಅವರು ಅವ್ರದ್ದು ವಿಷನ್ನೇ ಬೇರೆ ಬಿಡಿ, ಆ ವಿಷನ್ ತಕ್ಕಂಗೆ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್ ಇದೆ. ಎಸ್, ಯಶ್ ಅವ್ರ ಜೊತೆ ಒಬ್ರು ಅಮೇರಿಕನ್ ಮಾಡೆಲ್ ಒಬ್ರು ಆ್ಯಕ್ಟ್ ಮಾಡಿದ್ದಾರೆ, ಹಾಲಿವುಡ್ ಅವರು, ಅವ್ರ ಮೇಲೆ ಕ್ರಶ್ ಆಗಿಲ್ಲ? ಅವ್ರ ಫೇಸೇ ಅಷ್ಟಾಗಿ ಕಾಣಿಸ್ಲಿಲ್ಲ. ಪಾಪ ಹುಡುಗರು ಇನ್ಸ್ಟಾಗ್ರಾಮಲ್ಲೆಲ್ಲ ಇವರೇ ಗೈಸ್ ಏನೋ ಆರಾಮಾಗಿರಿ, ಅಕೌಂಟ್ ಸಿಕ್ಕಿದೆ ನೋಡಿ ಇವರೇ ಅಂತ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇಲ್ಲ, ಅವ್ರ ಮೇಲೆ ಕ್ರಶ್ ಆಗೋ ಥರ ಏನು ಕಾಣಿಸಿಲ್ಲ. ಎಸ್, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರ, ಸೂಪರ್ ಹಿಟ್ ಆಗಿರ್ಬೋದು, ಹಾಗೆಯೇ ಇನ್ನೊಂದಷ್ಟು 4-5 ಸಿನಿಮಾಗಳು. ಇದೆ ಸರ್, ಯಾವ್ದು? ಅಮೃತಾಂಜನ್ ಸಿನಿಮಾ ಜನವರಿ 30 ಮರ್ತೇ ಹೋಗ್ಬಿಟ್ಟಿದ್ದೀನಲ್ಲ ನಾನು. ಇಲ್ಲ, ಆ್ಯಕ್ಚುಲಿ ಫಸ್ಟು ಅಮೃತಾಂಜನ್ ಜನವರಿ 30ಕ್ಕೆ ಅಮೃತಾಂಜನ್ ರಿಲೀಸ್ ಆಗ್ತಾ ಇರೋದು. ಫಸ್ಟ್ ಸಿನಿಮಾ ಅಮೃತಾಂಜನ್ ರಿಲೀಸ್ ಆಗುತ್ತೆ ಅಂದರೆ ನಮ್ಮದು ಇಡೀ ತಂಡ ಏನಿದೆಯಲ್ಲ, ಇಷ್ಟು ಜನ ಸೇರ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ನಮ್ಮ ಮೋಹಿತ್ ಸರ್, ಜ್ಯೋತಿರಾವ್ ಮೋಹಿತ್ ಅವರು ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡಿದ್ರಲ್ಲ, ಇವರೇ ಡೈರೆಕ್ಟ್ ಮಾಡಿರೋಂಥ ಸಿನಿಮಾ ಇದು. ನಮ್ಮ ಲೋಕೇಶ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಸುಧಾಕರ್, ನಾನು, ಕಾರ್ತಿಕ್ ಮೇನ್ ಲೀಡಾಗಿ ಮಾಡಿದ್ದೀವಿ. ಪಾಯಲ್ಲು, ಭವ್ಯ, ಪಲ್ಲವಿ, ಆಮೇಲೆ ತುಂಬ ಜನ ಇಷ್ಟು ದಿನ ಯೂಟ್ಯೂಬಲ್ಲಿ ಏನೇನು ನೋಡಿದರೆ, ಸಿದ್ದಣ್ಣ ಆಗಿರ್ಬೋದು, ಚೇತನ್ ದುರ್ಗ, ಸುಪ್ರೀತ್ ಕಾಟಿ ಎಲ್ಲರೂ ಇದ್ದಾರೆ ಇಡೀ ಸಿನಿಮಾದಲ್ಲಿ. ಅದ್ಭುತವಾಗಿ ಸಿನಿಮಾ ಬಂದಿದೆ. ಟ್ರೈಲರ್ ರಿಲೀಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಟ್ರೈಲರ್ ರಿಲೀಸ್ ಆದರೆ ನೀವೇ ಹೇಳ್ತೀರಾ ಸಿನಿಮಾ ಬಗ್ಗೆ, ನಾವು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ವಲ್ಲ. ಅಂದರೆ ಏನೇನೋ ಎಕ್ಸ್ಪೆಕ್ಟ್ ಮಾಡಿ ಏನೇನೋ ಸಿನಿಮಾ ಯಾವುದೋ ಬಂದು ಗೆಲ್ಲುತ್ತೆ ಅಂದ್ಕೊಂಡ್ರೆ ಸಡನ್ನಾಗಿ ಒಂದು ಬಂದ್ಬಿಟ್ಟು ಹಿಂಗಾಗುತ್ತಲ್ಲ, ಆ ಸಿನಿಮಾನೇ ಅಮೃತಾಂಜನ್. ಅಂದರೆ ಈಗ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀನಿ, ರಿಲೀಸ್ ಆದಮೇಲೆ ನೀವೇ ಫೋನ್ ಮಾಡಿ ಹೇಳ್ತೀರಾ ನನಗೆ, ನೀವು ಹೇಳ್ದಂಗೆ ಇದೆ ಅಂತ. ಯಾಕೆಂದರೆ ಅಷ್ಟು ಶ್ರಮ ಹಾಕಿ ತುಂಬ ವರ್ಷದಿಂದ ಕನಸು ಕಟ್ಟಿ ನಮ್ಮ ಮೋಹಿತ್ ಸರು ಮಾಡಿರೋಂಥ ಸಿನಿಮಾ ಅದು. ಫಸ್ಟ್ ಸಿನಿಮಾ ಅಮೃತಾಂಜನ್ ರಿಲೀಸ್ ಆಗುತ್ತೆ 30ಕ್ಕೆ. 6ನೇ ತಾರೀಕು ರಾಜ್ ಬಿ ಶೆಟ್ಟಿ ಸರ್ ಜೊತೆ ರಕ್ಕಸಾಪುರದಲ್ಲಿ ರಿಲೀಸ್, ಅದರಲ್ಲೂ ಮೇಜರ್ ಕ್ಯಾರೆಕ್ಟರ್ ರಾಜ್ ಸರ್ ಜೊತೆನೇ ತುಂಬ ಚೆನ್ನಾಗಿ ಬಂದಿದೆ ನಂದು. ಅದು ಬಿಟ್ಟರೆ ಅವತ್ತೇ ಸುಖಿಬಾಬಾ ಅಂತ ಒಂದು ಸಿನಿಮಾ ರಿಲೀಸ್ ಇದೆ, ಹೊಸ ಟೀಮು, ಅದು ಚೆನ್ನಾಗಿ ಬಂದಿದೆ. ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ಸಿನಿಮಾ ಅದನ್ನು. ಅದಾದಮೇಲೆ ಫೆಬ್ರವರಿ 13ಕ್ಕೆ ಸೂಪರ್ ಹಿಟ್ ರಿಲೀಸ್ ಇದೆ ನಂದು, ಗಿಲ್ಲಿ ಅವ್ರದ್ದು. ಅದು ರೋಲರ್ ಕೋಸ್ಟರೇ, ರೋಲರ್ ಕೋಸ್ಟರ್ ಅಂದರೆ ಅಮೃತಾಂಜನ್ ಏನು ನೋಡ್ತೀರಾ, ಸೂಪರ್ ಹಿಟ್ಟಲ್ಲೂ ರೋಲರ್ ಕೋಸ್ಟರ್ ತುಂಬ ಚೆನ್ನಾಗಿರೋ ಸಿನಿಮಾ. ಅಂದರೆ ಜನ ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರಲ್ವ, ಸೊ ಎಲ್ಲೋ ಒಂದು ಮೋಸ ಆಗಲ್ಲ ಅದಕ್ಕೆ. ಅನ್ನೋದು ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಇವತ್ತು ನಾವು ಪ್ಯಾನ್ ಇಂಡಿಯಾ ಆಗಿರ್ಬೋದು ಅಥವಾ ಬಡಿ ಖರ್ಚು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಬೇಕು, ಈ ಥರ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಬಟ್ ಎಲ್ಲೋ ಒಂದು ಕಡೆ ನಮ್ಮ 50% ಜನ ಮನೇಲಿ ಕೂತ್ಕೊಂಡು ಟಿ ವಿಲಿ ಹಾಕಿದಾಗ ಟಿ ವಿಲಿ ಸಿನಿಮಾ ನೋಡೋರು ತುಂಬ ಜನ ಇರ್ತಾರೆ. ಅವ್ರಿಗೆ ಈ ಆವಾಗಿನ ಕಾಲದಲ್ಲಿ ಅನಂತ್ನಾಗ್ ಅವ್ರದ್ದು ಪಿಕ್ಚರ್ ಬರ್ತಾಯಿತ್ತು ಗೊತ್ತಾ, ಯಾರಿಗೂ ಹೇಳ್ಬೇಡಿ ಅಥವಾ ಯಾರಿಗೆ ಸಾಳುತ್ತೆ ಸಂಬಳ, ಈ ಥರ ಸಿನಿಮಾಗಳು, ಅಥವಾ ಪ್ರೀತ್ಸೋತ್ತಪ್ಪ, ಒಂದಾಗೋಣ ಬಾ, ಆಮೇಲೆ ಕೋತಿಗಳು ಸಾರ್ ಕೋತಿಗಳು, ಕುರಿಗಳು ಸಾರ್ ಕುರಿಗಳು, ಈ ಥರ ಸಿನಿಮಾಗಳನ್ನ ಇವಾಗ ಹಾಕಿದ್ರೂ ಜನ ಟಿ ವಿಲಿ ನೋಡ್ತಾರೆ. ಬಟ್ ನಾವು ತುಂಬ ಆಡಂಬರವಾಗಿ ಖರ್ಚು ಮಾಡಿಬಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ಹಾಕಿದ್ರೂ ಒಂದ್ಸಲಿ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬಿಟ್ಟು ಬರ್ತಾರೆ, ಬಟ್ ಆ ಟಿ ವಿಲಿ ಹಾಕಿದಾಗ ಆ ಮಜಾ ಇರೋಲ್ಲ. ಸೊ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಟಿ ವಿಲಿ ನೋಡೋರ್ಗೂ ಕಾನ್ಸಂಟ್ರೇಟ್ ಮಾಡಬೇಕು, ಥಿಯೇಟ್ರಲ್ಲಿ ನೋಡೋರ್ಗೂ ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂದರೆ, ತುಂಬ ಜನ ಈಗ ಮೊನ್ನೆ ತುಂಬ ವೈರಲ್ ಆಗಿರೋ ವಿಚಾರ, ಅರ್ಹತೆ ಇರೋರಿಗೆ ಸಿಗಬೇಕು ಅನ್ನೋದು. ಅರ್ಹತೆ ಇರೋರಿಗೂ ಸಿಗಬೇಕು, ಬಡವ್ರ ಮಕ್ಕಳಿಗೆ ಅರ್ಹತೆ ಇರೋರು ಸಿಗಬೇಕು, ಎಲ್ಲರಿಗೂ ಸಿಗಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇನ್ನೊಂದು ದುಡ್ಡಿರೋರು ಏನು ಮಾಡ್ತಾ ಇದ್ದಾರೆ, ಅರ್ಹತೆನ ಕೊಂಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ದುಡ್ಡು ಖರ್ಚು ಮಾಡ್ಬಿಟ್ಟು ಸಿನಿಮಾ ಮಾಡಿಬಿಟ್ಟು ನನಗೂ ಅರ್ಹತೆ ಇದೆ ಅನ್ನೋದನ್ನ ಪ್ರೊಜೆಕ್ಟ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಸಿನಿಮಾಗಳು ಥಿಯೇಟ್ರಿಗೆ ಜನ ಬರ್ದೇ ಇರೋದಕ್ಕೆ ಕಾರಣ ಅದೂ ಒಂದು. ಅಂದರೆ ಎಷ್ಟೋ ಸಿನಿಮಾಗಳು ಪಾಪ ಎಕ್ಸ್ಪೆಕ್ಟೇಷನ್ ಕೊಟ್ಟು ಕಳಿಸ್ತಾ ಇದ್ದಾರೆ, ಅಂದರೆ ದುಡ್ಡು ಖರ್ಚು ಮಾಡ್ಬಿಟ್ಟು ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ. ಸೊ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಳಗಡೆ ಬರ್ತಾರೆ, ಅಲ್ಲಿ ಏನೂ ಸಿಗ್ತಾ ಇಲ್ಲ ಅವ್ರಿಗೆ. ಸೊ ಆಚೆ ಬಂದ್ಬಿಟ್ಟು ಡಿಸಪಾಯಿಂಟ್ ಆಗಿ ಹೋಗ್ತಾ ಇದ್ದಾರೆ. ನಾವೇ ಕಳಿಸ್ಬಿಟ್ಟಿದ್ವಿ ಜನಗಳ ಹತ್ರ. ಸೊ ಇವಾಗ ನಾವೇ ಮತ್ತೆ ಬಲವಂತವಾಗಿ ಬನ್ನಿ ನಾವು ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡಿಬಿಟ್ಟಿದ್ರೆ ಜನ ಡಿಸ್ಕಂಟಿನ್ಯೂ ಆಗ್ತಾನೆ ಇರಲ್ಲ. ಯಾಕೆಂದರೆ ಒಳ್ಳೊಳ್ಳೆ ಸಿನಿಮಾಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಕಾಂತಾರ ಗೆಲ್ಸಿಲ್ವಾ, KGF ಗೆಲ್ಸಿಲ್ವಾ, ಎಂತೆಂಥ ಒಳ್ಳೊಳ್ಳೆ ಸಿನಿಮಾ, ಸೋಫ್ರಮ್ ಸೋ ಗೆಲ್ಸಿಲ್ವಾ. ಸೊ ಆ ಗೆಲ್ಸಿರೋ ಜನನೇ ಥಿಯೇಟ್ರಿಗೆ ಏನಕ್ಕೆ ಬರ್ತಾಯಿಲ್ಲ ಅಂದರೆ ನಾವು ಕರೆಕ್ಟಾಗಿ ಸಿನಿಮಾ ಮಾಡ್ತಾಯಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಕೋಟ್ಯಾಂತರ ರೂಪಾಯಿ ಸಿನಿಮಾ ಹಾಕ್ಬಿಟ್ಟು ಖರ್ಚು ಮಾಡ್ತಾಯಿದ್ರಿ. ಸೆಟ್ಟು ಕೋಟಿ ರೂಪಾಯಿ ಸೆಟ್ ಆಗ್ತಾಯಿದ್ದೀವಿ, ಸಿನಿಮಾ ಮೇಕಿಂಗು ನೆಕ್ಸ್ಟ್ ಲೆವೆಲ್ಗೆ ಮಾಡ್ತಾಯಿದ್ದೀವಿ. ಕ್ಯಾಮ್ರಾ ಇಟ್ಟರೆ ಫೇಸ್ ಮೇಲೆ ಎಕ್ಸ್ಪ್ರೆಷನ್ ಇಲ್ಲ ಅಂದರೆ ಯಾರು ನೋಡ್ತಾರೆ? ಮೇಯ್ನ್ ಬೇಕಾಗಿರೋದು ಎಮೋಷನ್. ಒಬ್ಬ ಆರ್ಟಿಸ್ಟು ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅಂದರೆ ಫಸ್ಟ್ ಎಮೋಷನ್ ನೋಡ್ತಾರೆ. ನಿಮಗೆ ಸೀನರಿ ಬೇಕು ಅಂದರೆ ಬೇರೆ ಯಾವುದೋ ಲಾಗಲ್ಲೋ ಅಥವಾ ಡೈರೆಕ್ಟಾಗಿ ಹೋಗ್ಬಿಟ್ಟು ಟ್ರಿಪ್ ಮಾಡ್ಬಿಟ್ಟು ಹೋಗಿ ನೋಡ್ಕೊಂಬಂದ್ಬಿಡ್ತಾರೆ. ಸ್ಕ್ರೀನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬೇಜಾನ್ ಸಿನಿಮಾಗಳಿದ್ದಾವೆ. ಬಟ್ ಮೇಯ್ನ್ ಬೇಕಾಗಿರೋದು ಎಮೋಷನ್. ಮೊನ್ನೆ ಧನುಷ್ ಅವರು ಒಂದು ಮಾತು ಹೇಳಿದ್ದಾರೆ ಆ್ಯಕ್ಚುಲಿ,
ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಸಿನಿಮಾ ಅನ್ನೋದು ದುಡ್ಡು ಖರ್ಚು ಮಾಡೋದಲ್ಲ, ಬೇರೆ ಇನ್ನೊಂದಲ್ಲ, ಎಮೋಷನ್. ಅದನ್ನು ನೀವು ಹಿಡಿದು ಬಿಡ್ರಿ, ಸಿನಿಮಾ ಗೆಲ್ಲುತ್ತೆ ಅಂತ. ಮೇನ್ ಬೇಕಾಗಿರೋದು ಅದು. ಎಸ್, ನೀವೇ ಹೇಳಿದ್ರೆ ಆಗಲಿ ಇನ್ನೊಂದು ಮಾತು, ಅರ್ಹತೆ ಇರುವಂಥವ್ರು, ಅರ್ಹತೆ ಇಲ್ದಿರುವಂಥವ್ರು ನನಗೂ ಅರ್ಹತೆ ಇದೆ ಅಂತ ಹೇಳ್ಬಿಟ್ಟು ದುಡ್ಡು ಹಾಕಿ ಕೊಂಡ್ಕೊಳ್ತಾ ಇದ್ದಾರೆ ಅಂತ. ರಾಜ್ಬಿ ಶೆಟ್ಟಿ ಸರ್ ಕೂಡ ಇತ್ತೀಚೆಗೆ ಒಂದು ಮಾತನ್ನು ಹೇಳಿದರು, ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ಬಿಟ್ಟು ಒಂದು ಅಷ್ಟು ಜನ ಮಾತನಾಡ್ಕೊಳ್ತಿದ್ರೆ, ಇನ್ನೊಂದಷ್ಟು ಜನ ಶ್ರೀಮಂತರಲ್ಲೂ ಕೂಡ ಟ್ಯಾಲೆಂಟೆಡ್ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಈಗ ಬಡವ ಅಂದ ತಕ್ಷಣಕ್ಕೆ ಅವ್ರು ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ನೆತ್ತಿ ಮೇಲೆ ಕೂರಿಸ್ಕೊಳ್ಳುವಂಥದ್ದು, ಹೆಗಲ ಮೇಲೆ ಕೂರಿಸ್ಕೊಳ್ಳುವಂಥದ್ದು. ಈ ಕಡೆ ಟ್ಯಾಲೆಂಟ್ ಇರುವಂಥವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತಂದಾಗ ಅದು ಕೂಡ ನಾವೆಲ್ಲ ಒಂದು ಕಡೆ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಬಿಕಾಸ್ ಯಾಕಂತಂದರೆ ನೀವು ಸಾಕಷ್ಟು ಸ್ಮಾಲ್ ಸ್ಕ್ರೀನಿಂದ, ಸೋಷಿಯಲ್ ಮೀಡಿಯಾದಿಂದ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನ್ ಬರಬೇಕು ಅಂದರೆ ನಿಮ್ಮದೇ ಅಂತ ಸ್ಟ್ರಗಲಿಂಗ್ಸ್ ಅನ್ನೋದಿರುತ್ತೆ. ಸೊ ಒಂದು ಕಡೆ ಬಡತನ, ಇನ್ನೊಂದು ಕಡೆ ಟ್ಯಾಲೆಂಟು, ಇನ್ನೊಂದು ಕಡೆ ಎಲ್ಲ ಥರದ ಆಯಾಮಗಳಲ್ಲೂ ಕೂಡ ನೀವು ಯೋಚನೆ ಮಾಡಿದಾಗ ನೀವೇ ಹೇಳಿದ್ರಿ ಎಂದು ಅದೇ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಮೂವಿನೇ ಆಗಿರ್ಬೋದು. ದುಡ್ಡಿದೆ ಅನ್ನೋ ಒಂದು ಕಾರಣಕ್ಕೆ ನಿಮಗೆ ಬೇಡ ನಮ್ಮದ್ರಲ್ಲೇ ತೊಗೊಂಡು ಡಬ್ ಮಾಡಿ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಾ ಅಂತ ಸರ್? ಅಂದರೆ ಇವತ್ತೊಂದು ದಿನ ಅವಕಾಶ ಯಾರೋ ಕೊಡಬೇಕು ಅಂತ ಕಾಯೋದಲ್ಲ, ಅವಕಾಶನ ನಾವೇ ಯಾರೋ ಒಬ್ರು ಕೊಡಬೇಕು ಅನ್ನೋ ಥರ ನಾವು ಮಾಡಬೇಕು. ಅಂದರೆ ಇವತ್ತೊಂದು ದಿನ ಪ್ಲ್ಯಾಟ್ಫಾರ್ಮ್ ತುಂಬ ಇದೆ, ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು. ಇಲ್ಲಿ ಎಷ್ಟೊಂದು ಜನ ಟ್ಯಾಲೆಂಟ್ಸ್ಗಳು ಅವ್ರವ್ರ ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ ಪ್ಲ್ಯಾಟ್ಫಾರ್ಮ್ ಇದೆ. ಮುಂಚೆ ಅದು ಇರಲಿಲ್ಲ. ಇವಾಗ ನಿಮ್ಮ ಟ್ಯಾಲೆಂಟ್ನ ನೀವೇ ಗುರುತಿಸ್ಕೊಳ್ಳೋಕ್ಕೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ನೀವು ಏನು ಬೇಕಾದ್ರೂ ಮಾಡಿ 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 ಕೊನೆಗೆ ಯಾರ್ದೋ ಒಬ್ರು ಕಣ್ಣಿಗೆ ಬಿದ್ದಾಗ ಅವ್ರು ಅವಕಾಶ ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಲಕ್ಷಾಂತರ ಜನ ಇದ್ದಾರೆ. ಸೊ ರಾಜ್ ಸರ್ ಒಬ್ಬರೇ ಅಷ್ಟು ಜನಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ, ಯಾರೋ ಒಬ್ರು ಕೊಡ್ತಾರೆ ಅಂದ್ಕೊಳ್ಳಿ. ಸೊ ಒಂದೊಂದು ಸಿನಿಮಾ ಆದಮೇಲೆ ಒಂದೊಂದು ಸಿನಿಮಾ ಕೊಡ್ತಾ ಹೋಗ್ತಾರೆ, ಬೇರೆ ಇನ್ನೊಬ್ರು ಯಾರಿಗೋ ಒಬ್ರು ಕೊಡ್ತಾರೆ. ಸೊ ಅಷ್ಟೂ ಜನಕ್ಕೂ ಕೊಡಬೇಕು ಅಂದರೆ ಆಗಲ್ಲ. ಸೊ ಅವ್ರೇನು ಹೇಳಿರೋದು, ಯೋಗ್ಯತೆ ಅಂದರೆ ಅರ್ಹತೆನ ಪಡ್ಕೊಬೇಕು. ಅಂದರೆ ನಾನೊಬ್ಬನ್ನ ಹಾಕೊಬೇಕು ಅಂದರೆ ಅವ್ನಿಗೆ ಆ್ಯಕ್ಟಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಅರ್ಹತೆನ ಪಡ್ಕೊಬೇಕು ಅನ್ನೋ ರೀತಿಲಿ ಹೇಳಿದ್ದಾರೆ ಅವರು. ಅಂದರೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಅಷ್ಟೂ ಜನಕ್ಕೂ ಕೊಡೋಕ್ಕಾಗಲ್ಲ. ಯಾರಿಗೋ ಒಬ್ರು ಕೊಡ್ಬೋದು, ಇಬ್ರು ಕೊಡ್ಬೋದು. ಇನ್ನು ಕೆಲವೊಬ್ರು ಏನು ಮಾಡಬೇಕು ಅಂದರೆ ಅವ್ರವ್ರದ್ದೇ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅವ್ರವ್ರು ಶೋಕೇಸ್ ಮಾಡ್ಕೊಳ್ಳೋದಾಗಿರ್ಬೋದು, ಬೆಳೆಯೋಕ್ಕೆ ಏನೇನು ಬೇಕು ಎಲ್ಲ ಥರ ಅನುಕೂಲಗಳು ಇದೆ ಇವತ್ತು. ಯಾರೋ ಒಬ್ಬರು ಬಂದ್ಬಿಟ್ಟು ಬೆಳೆಸಲ್ಲ. ಇವಾಗ ಗಿಲ್ಲಿ ಅವ್ರಿಗೆ ಯಾರು ಬಂದ್ಬಿಟ್ಟು ಏನು ಮಾಡಿದ್ದಾರೆ ಹೇಳಿ? ಅವ್ರ ಸ್ವಂತ ಟ್ಯಾಲೆಂಟ್ ಅಲ್ವಾ, 100% ಎಫರ್ಟ್ ಹಾಕಿ ಅವರು ಸ್ಟ್ರಗಲ್ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಮಾಡಿದ್ದಾರೆ, ಆಮೇಲೆ ಜಿ ಕನ್ನಡ ಬಂದ್ಬಿಟ್ಟು ನಗಿಸಿದ್ದಾರೆ, ಇವತ್ತು ಬಿಗ್ ಬಾಸಲ್ಲಿ ನಗಿಸ್ತಾ ಇದ್ದಾರೆ, ನಾಳೆ ಸಿನಿಮಾಗಳಲ್ಲಿ ನಗಿಸ್ತಾರೆ. ಈ ಥರ ಟ್ಯಾಲೆಂಟ್ನ ಕೆಲವೊಬ್ರಿಗೆ ಯೋಗ ಇರುತ್ತೆ, ಸಿಗ್ತಾ ಹೋಗುತ್ತೆ, ಕೆಲವೊಬ್ರಿಗೆ ನಿಧಾನಕ್ಕೆ ಯೋಗ ಸಿಗುತ್ತೆ. ಸೊ ಯಾರು ಚೆನ್ನಾಗಿ ಆಗ್ತಾ ಇರ್ಬೇಕಾದ್ರೆ ಅವ್ರು ನೋಡ್ಬಿಟ್ಟು ಖುಷಿ ಪಡಬೇಕು. ನಾಳೆ ದಿನ ನಿಮಗೆ ಬರುತ್ತೆ ಆ ಟೈಮ್. ಇವತ್ತು ಯಾರೋ ಒಬ್ಬರು ಚೆನ್ನಾಗಿ ಆಗ್ತಾ ಇದ್ದಾರೆ ಅಂದರೆ ಅದನ್ನ ನೋಡ್ಬಿಟ್ಟು ಖುಷಿ ಪಟ್ಟರೆ ನಾಳೆ ದಿನ ನಮಗೆ ಬರುತ್ತೆ ಆ ಟೈಮು. ಅಷ್ಟೇ. ಅಂದರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು, ಎಲ್ಲೋ ಒಂದು ದಿನ ಕೈ ಹಿಡಿಯುತ್ತೆ ಅಷ್ಟೇ. ಎಸ್, ಮಾತಾಡ್ತಾ ಮತ್ತೆ ಗಿಲ್ಲಿಯವ್ರ ಬಗ್ಗೆನೇ ಮಾತಾಡಿದ್ರೆ ಎಸ್, ಗಿಲ್ಲಿಯವರು ಈಗ ಆಟ ಆಡ್ತಾ ಇದ್ದಾರೆ. ಸೊ ಅಫ್ಕೋರ್ಸ್ ನೀವು ಹೇಳಿದ್ಮೇಲೆ ಗಿಲ್ಲಿಯವರೇ ವಿನ್ ಆಗಬೇಕು ಅಂತ ಹೇಳ್ತೀರಾ. ಟಾಪ್ 5 ಫಿನಾಲೆ ಕಂಟೆಸ್ಟೆಂಟ್ಸ್ ಫಿನಾಲೆ ವೀಕಲ್ಲಿ ಇರೋದ್ರಿಂದ ಯಾರೆಲ್ಲ ಆಗಬಹುದು ಅಂತ? ಗಿಲ್ಲಿಯವರೇ ವಿನ್ ಆಗೋದು 100%. ರಕ್ಷಿತಾ ಅವರೂ ಇಷ್ಟ ಆಗ್ತಾರೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು. ಅದು ಬಿಟ್ಟರೆ ರಘುವಣ ಅವರೂ ಚೆನ್ನಾಗಿ ಆಡ್ತಾಯಿದ್ದಾರೆ. ಫಸ್ಟು ಗಿಲ್ಲಿ, ಸೆಕೆಂಡು ರಕ್ಷಿತಾ ಅಥವಾ ಅಶ್ವಿನಿ ಮೇಡಮ್ ಇಬ್ಬರಲ್ಲೊಬ್ರು ಕೊಡ್ತಾರೆ, 3 ಗಿಲ್ಲಿ ರಘುವಣ ಅವ್ರು ಬರ್ಬೋದು. ಓಕೆ, ಸೂಪರ್. ನಾನು ಆಗಲೇ ಒಂದು ಮಾತನ್ನು ಕೇಳಬೇಕು ಅಂತ ಅಂದ್ಕೊಂಡೆ. ಈಗ ಫಿನಾನ್ಷಿಯಲಿ ಅನ್ನೋದು ನಿಮ್ಮ ಬ್ಯಾಕ್ ಎಂಡಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ, ಬಿಕಾಸ್ ಹಣದ ವಿಚಾರ ಅನ್ನೋಂಥದ್ದು. ಪೇಮೆಂಟ್ ವಿಚಾರಗಳಲ್ಲೂ ಕೂಡ ಸಾಕಷ್ಟು ಮೋಸ ಆಗ್ತಾ ಇರುತ್ತೆ. ಪೇಮೆಂಟು ಕೆಲವೊಂದು ಸಲ ಏನೋ ಕ್ಯಾರೆಕ್ಟರೈಸೇಷನ್ ಮಾಡಿಸ್ಕೊಂಡು ಪೇಮೆಂಟ್ ಕೊಡದೇ ಇರೋವಂಥದ್ದು, ಅಥವಾ ಇಲ್ಲ ಅಂತಂದರೆ ಹಣಕ್ಕೋಸ್ಕರ ಯಾರ ಹತ್ರ ಆದ್ರೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೇಳುವಂಥ ಪರಿಸ್ಥಿತಿ ಯಾವತ್ತಾದ್ರು ಬಂದಿದೆ, ಅಥವಾ ಇಲ್ಲ ಅಂತಂದರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವತ್ತಾದ್ರೂ ನಿಮ್ಮ ಮೋಸ ಮಾಡಿದ್ದುಂಟಾ ಅಂತ? ನಾನು ಮಾಡಿದ್ದೀನ ಅಂತನಾ? ನನಗೆ ಆ ಥರ ಯಾರೂ ಮಾಡಿಲ್ಲ. ನಾನು ಫಸ್ಟ್ ಆಫ್ ಆಲ್ ಅಂದರೆ ಈ ತುಂಬ ಕ್ಲೋಸ್ ಫ್ರೆಂಡ್ಶಿಪ್ಗಳಲ್ಲಿ ನಾನು ಈ ದುಡ್ಡಿನ ವ್ಯವಹಾರನೇ ಇಟ್ಕೊಳಕ್ಕೆ ಹೋಗಲ್ಲ. ಅಂದರೆ ಎಲ್ಲ ಒಂದು ಕಡೆ ತುಂಬ ಚೆನ್ನಾಗಿರ್ತೀವಿ. ಸೊ ನಾನೇನೋ ಒಂದು ದುಡ್ಡು ಕೊಡೋದು, ಅವ್ರು ಕೊಡದೇ ಇದ್ದಾಗ ನನಗೇನೋ ಅನಿವಾರ್ಯ ಇರ್ತದೆ, ನಾನು ಕೇಳಿದಾಗ ಅವ್ರೇನೋ ಆ ರೀಸನಿಂದ ಫ್ರೆಂಡ್ಶಿಪ್ ಕಟ್ ಆಗೋದಿರ್ಬೋದು, ಅದು ಸರಿ ಹೋಗಲ್ಲ. ಇನ್ನೊಂದು ಫೈನಾನ್ಷಿಯಲಿ ನಾನು ಯಾರ ಹತ್ರನೂ ಕೈ ಚಾಚೋದು ಅನ್ನೋದಕ್ಕಿಂತ ನನ್ನ ಸುತ್ತಮುತ್ತ ನನಗೆ ಫ್ರೆಂಡ್ಸ್ಗಳು ಅಥವಾ ನನ್ನ ಫ್ಯಾಮಿಲಿ ಇದ್ದಾರೆ, ಅಥವಾ ನಮಗೆ ತಿಪ್ಟೂರಲ್ಲಿ ನಾನು ಎಜುಕೇಷನ್ ಮಾಡಿದ್ದು, ಅಲ್ಲಿ ಒಂದು ಫ್ಯಾಮಿಲಿ ಥರ ನನಗೆ ಇದ್ದಾರೆ. ಅವರೆಲ್ಲ ನಮ್ಮ ದೀಪಣ್ಣ, ನಮ್ಮ ರಶ್ಮಿ ಮೇಡಮ್ ಇದ್ದಾರೆ, ನಮ್ಮೂರಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ನನಗೇನಾದ್ರು ತುಂಬ ಅನಿವಾರ್ಯ ಇತ್ತು ಅಂದಾಗ ಇವ್ರ ಹತ್ರ ಕೇಳ್ಬಿಟ್ಟು ಇಸ್ಕೊಂಡ್ಬಿಡ್ತೀನಿ. ಈ ಥರ ಇದೆ ಹೊರತು ಬೇರೆ ಯಾರ ಹತ್ರನೂ ಕೈ ಚಾಚೋ ಪರಿಸ್ಥಿತಿ ಇನ್ನೂ ಬಂದಿಲ್ಲ, ಬರೋದು ಬೇಡ. ಪೇಮೆಂಟ್ ವಿಚಾರ ಸರ್ ಡಿಪೆಂಡ್ಸ್ ಸರ್. ಯಾಕೆಂದರೆ ಸಿನಿಮಾ ಇವತ್ತೊಂದು ದಿನ ನಾವು ಅಂದ್ಕೊಂಡ್ರ ರೀತಿ ಯಾವ ಸಿನಿಮಾಗಳು ಆಗ್ತಾಯಿಲ್ಲ. ಅದಕ್ಕೆ ಮೀರಿನೂ ಬಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಒಬ್ಬರು ಪ್ರೊಡ್ಯೂಸರ್ ಅಂದರೆ
ನಾವೆಲ್ಲ ಒಂದು ಕಡೆ ಪ್ರೆಷರ್ ಹಾಕೋಕೆ ಹೋಗಲ್ಲ. ನನ್ನ ಕಾಸು ಕೊಡಿ, ನನ್ನ ಕಾಸು ಕೊಡಿ. ಅಂದರೆ ನಾವು ಈ ಟೈಮಲ್ಲಿ ಸಿನಿಮಾ, ಆಮೇಲೆ ಇನ್ನೊಂದು ಏನಂದರೆ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಆಗ್ಬೇಕಾರೆ ಪಾಪ ಎಲ್ಲರೂ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲರೂ ಚೆನ್ನಾಗಿ ದುಡ್ಡು ಕಾಸು ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಕೋಟ್ಯಾಂತರ ರೂಪಾಯಿ ದುಡ್ದಿದ್ದಾರೆ. ಬಟ್ ಇವಾಗ ಸಿನಿಮಾ ಇಂಡಸ್ಟ್ರಿ ಕಷ್ಟದಲ್ಲಿದೆ ಅಂದಾಗ ಸ್ವಲ್ಪ ಓಕೆ, ಈಗ ನಾವೊಂದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿಬಿಟ್ಟು ಕಡಿಮೆ ದುಡ್ಡು ತೊಗೊಂಡು ಸಿನಿಮಾ ಗೆಲ್ಸೋ ಕಡೆ ಪ್ರಯತ್ನ ಮಾಡೋಣ ಅನ್ನೋ ಒಂದು ಮನಸ್ಥಿತಿ ಎಲ್ಲರಿಗೂ ಬರಬೇಕು ಅನ್ನೋದೊಂದು ನಾನು ಅಂದ್ಕೊಂಡಿದ್ದೀನಿ ಸರ್. ನೆಕ್ಸ್ಟು ಯಾವ್ಯಾವ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋಂಥ ಆಸೆ ಇದೆ ಅಂತ? ನನಗೆ ಎಲ್ಲರ ಜೊತೆನೂ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇದೆ. ಇನ್ನು ಆಲ್ಮೋಸ್ಟ್ ಅಜಯ್ ರಾವ್ ಸರ್ ಜೊತೆನೇ ಒಂದು ಮಾಡಿದೆ, ಫ್ಯಾಮಿಲಿ ಮ್ಯಾನ್ ಅಂತ. ಅದರಲ್ಲೂ ತುಂಬ ಚೆನ್ನಾಗಿದೆ, ಅದು ರಿಲೀಸ್ ಆಗಬೇಕು, ಇನ್ನು ಅನೌನ್ಸ್ ಮಾಡಿಲ್ಲ ಅವರು. ಅದು ಬಿಟ್ಟರೆ ಇವಾಗ ಶ್ರೀನಿ ಸರ್ ಜೊತೆ ಬೀರ್ಬಲ್ 2 ಮಾಡ್ತಾಯಿದ್ದೀನಿ. ಅದರಲ್ಲೂ ಮೇಜರ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಅದರಲ್ಲೂ ಸಸ್ಪೆನ್ಸ್ ಆಗಿ ಚೆನ್ನಾಗಿದೆ. ಆಮೇಲೆ ಯಾರು, ದರ್ಶನ್ ಸರ್ ಜೊತೆಲೆ ಒಂದು ಆ್ಯಕ್ಟ್ ಮಾಡಬೇಕು, ಕಿಚ್ಚ ಸುದೀಪ್ ಸರ್ ಜೊತೆ ಒಂದು ಆ್ಯಕ್ಟ್ ಮಾಡಬೇಕು, ಎಸ್ ಸರ್ ಜೊತೆ ಒಂದು ಆ್ಯಕ್ಟ್ ಮಾಡಬೇಕು, ಇನ್ಯಾರಿದೆ, ಧ್ರುವ ಸರ್ ಜೊತೆ ಒಂದು ಆ್ಯಕ್ಟ್ ಮಾಡಬೇಕು. ಎಲ್ಲರ ಜೊತೆನೂ ಆ್ಯಕ್ಟ್ ಮಾಡ್ಬೇಕು ಸರ್. ಒಬ್ಬ ಕಲಾವಿದಂಗೆ ಅದೊಂದು ಆಸೆ ಇರುತ್ತೆ. ಯಾವಾಗಲೂ ಅಂದ್ಕೊಳ್ಳೋದಕ್ಕಿಂತ ಇವಾಗ ಮಾಡೋ ಅಂಥ ಟೈಮ್ ಅಲ್ವಾ, ಇವಾಗ ಅದನ್ನ ಆಸೆನ ತೀರಿಸ್ಕೊಂಡ್ಬಿಡ್ಬೇಕು ಅನ್ನೋ ಒಂದು ಆಸೆ. ಫೈನಲಿ ಸಾಕಷ್ಟು ಜನ ಕನ್ನಡಿಗರಿಗೆ ನಲಿಸಿದ್ದೀರ ನೀವು. ಆ ಅಭಿಮಾನಿಗಳಿಗಾಗಿರ್ಬೋದು, ಕನ್ನಡಿಗರಿಗಾಗಿರ್ಬೋದು, ಗೌರವ್ ಶೆಟ್ಟಿ ಅವ್ರು ಏನು ಹೇಳ್ತಾರೆ ಅಂತ? ನಾವು ಅವ್ರ ಹತ್ರ ಏನೂ ಕೇಳೋಕ್ಕಾಗಲ್ಲ ಸರ್. ಆಲ್ಮೋಸ್ಟ್ ಎಲ್ಲ ನಾವು ಏನೇ ಮಾಡೋ ಕೆಲಸಕ್ಕೂ ಅವರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿದೆ ಅಂದಿದ್ದಾರೆ, ಚೆನ್ನಾಗಿ ಮಾಡಿಲ್ವಾ ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾವು ನಮ್ಮ ಕೈಲಾಗಿ ನಮ್ಮ ಪ್ರಯತ್ನ ಮೀರಿ ನಿಮಗೆ ಖುಷಿ ಪಡ್ಸೋಕ್ಕೆ, ನಗ್ಸೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಅಪ್ಪಿತಪ್ಪಿ ಎಲ್ಲರೂ ಎಡುವುದ್ರೆ ಇಷ್ಟು ದಿನ ನಗ್ಸಿರ್ತೀವಲ್ಲ, ಅದಕ್ಕೊಂದು ಹೊಟ್ಟೆಗೆ ಹಾಕೊಂಡು ಕ್ಷಮಿಸಿ ಅಂತ ಕೇಳ್ತಾ, ನಾವು ಯಾವತ್ತೂ ಎಡವದೇನೆ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ನಗ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ನಾವು ಬದುಕಿರೋವರೆಗೂ ಇಲ್ಲೇ ಕೆಲಸ ಅಥವಾ ಆ್ಯಕ್ಟಿಂಗ್ ಆಗಿರ್ಬೋದು ಇದೇನೆ ಇರೋವರೆಗೂ ನಗ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಕೆಲವೊಂದು ಎಮೋಷನ್ನು ಇನ್ಮೇಲೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸರ್ ಅಂತ ಕೇಳ್ತೀನಿ ಅಷ್ಟೇ. ಸಿನಿಮಾ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಬ್ಯುಸಿ ಇದ್ದರು, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿದ್ದರೂ ಕೂಡ ಕರೆದ ತಕ್ಷಣವೇ ಬಂದಿದ್ದಕ್ಕೆ ಆ್ಯಂಡ್ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡೋದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೂಡ ರಿಲೀಸ್ ಆಗ್ತದೆ, ಅದ್ರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೂಡ ಶೂಟಿಂಗ್ ನಡೀತಾ ಇದೆ. ಮತ್ತಷ್ಟು ಅವಕಾಶಗಳು ಸಿಗಲಿ, ನೀವು ಅಂದ್ಕೊಂಡಾಗೆ ಎಲ್ಲ ಹೀರೋಗಳ ಜೊತೆನೂ ಆ್ಯಕ್ಟ್ ಮಾಡುವಂತಹ ಭಾಗ್ಯ ಆದಷ್ಟು ಬೇಗ ಒದಗಿ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಾಸ್ TV ಅವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಕರೆಸಿ ನನ್ನ ಇಂಟರ್ವ್ಯೂ ಮಾಡಿ ಅಥವಾ ಜನಕ್ಕೆ ನಮ್ಮ ಸಿನಿಮಾ ಬಗ್ಗೆ ಎಲ್ಲ ನನ್ನ ಮುಖಾಂತರ ತಿಳಿಸೋಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಗೌರವ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ TV ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ TV ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.